ಬೇರೆಯವ್ರೆಲ್ಲ ಹಂಗಂದ್ರು, ಅವ್ಳ ಕ್ಯಾರೆಕ್ಟರ್ ಸರಿ ಇಲ್ಲ, ಆ ಹುಡ್ಗನ್ನು ಗೋಳಿ ಕತ್ತಿದ್ಲು, ಅವನ್ಗೂ ಏನ್ ಚೆನ್ನಾಗಿ ನೋಡ್ಕೊತಿರ್ಲಿಲ್ಲ, ಅವಳು ರೆಸ್ಪಾನ್ಸ್ ಮಾಡ್ತಿರ್ಲಿಲ್ಲ, ಗಂಡ ಅನ್ನೋ ಮರ್ಯಾದಿಲ್ಲ, ಹೋಗಿ ಹೋಗಿ ನೀವು ಅಂತೆ ಹುಡ್ಗಿ ಆಯ್ತಾ ಇದೆಯಲ್ಲ ಅಂತ ಹೇಳಿದ್ರು ಗುರುಜಿ. ಯಾರು ಹೇಳ್ತಿದ್ದಿದ್ನೆಲ್ಲ? ನಮ್ಮೂರಲ್ಲಿ ಜನ, ನಮ್ಮೂರಿಂದ ಆ ಹುಡ್ಗಿ ಮದ್ವೆ ಆಗಿತ್ತಲ್ಲ, ಆ ಹುಡ್ಗನ್ ಕಡೆ ರಿಲೇಷನ್ ನಮ್ಮೂರಲ್ಲಿ ಇದ್ರು ಗುರುಜಿ. ಓಕೆ. ಅವ್ರು ಹೇಳಿದ್ರು ಹಿಂಗೆ ಅವಳು ಸರಿ ಇಲ್ಲ, ಸರಿಯಾಗಿ ಅಡಿಗೆ ಊಟನೇ ಮಾಡ್ಕೊಡ್ತಿರ್ಲಿಲ್ಲ, ಹೋಗಿ ಹೋಗಿ ಇಷ್ಟಿನ ಗಂಟೆ ಇದ್ದಿ ಅಂತೆ ಹುಡ್ಗನ ಆಯ್ತಾ ಇದೆಯಲ್ಲಪ್ಪ ನೀನು ಅಂತ ಹೇಳಿದ್ರು ಗುರುಜಿ. ನೀವು ನಮ್ ತಮ್ಮನು ಅದಕ್ಕೆಲ್ಲ ತಲೆ ಕೊಡ್ಲಿಲ್ಲ, ನಾವ್ ಕಣ್ಣಾರೆ ನೋಡ್ಬೇಕು, ಮಾಡ್ಕೊಂಡ್ಮೇಲೆ ಸರಿ ಹೋಗ್ತಾಳೇನೋ, ಅಯ್ಯೋ ಬುಡಿ ಅಲ್ಲಿದ್ ಆಗದೆ, ಅದೆಲ್ಲ ನಮಗ್ ನೆನಪೇಡ, ಹಳೆದೆಲ್ಲ ನಮ್ ಜೀವನದಲ್ಲಿ ಚೆನ್ನಾಗಿದ್ರೆ ಸಾಕು, ನಾವೇನೋ ಒಂದ್ ಕರುಣೆ ಇಟ್ಟಿ ಮಾಡ್ಕೊತಾ ಇದೀವಿ, ಅರ್ಥ ಮಾಡ್ಕೊಂಡ್ ಬಾಳ್ತಾಳೇನೋ, ಆಮೇಲೆ ಸರೋಯ್ತಾಳೇನೋ ಅನ್ಕೊಂಡ ಗುರುಜಿ ಇವನು. ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಎಲ್ಲಿಂದ ಫೋನ್ ಮಾಡ್ತಿರೋದವ್ವ? ಮೈಸೂರಿಂದ. ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಿ? ನಾವು ಚೆನ್ನಾಗಿದ್ದೀವಿ ಗುರುಜಿ. ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿದ್ದೀರಿ? ನಾನು ಈಗ 2 ತಿಂಗಳಿಂದ ನೋಡ್ತಾ ಇದ್ದೀನಿ ನಿಮ್ ಕಾರ್ಯಕ್ರಮ. ಏನ್ ಮಾಡ್ಕೊಂಡಿರೋದವ್ವ? ನಾನು ಮನೆಯಲ್ಲೇ ಇರೋದು, ಮನೆಯಲ್ಲೇ ಹೌಸ್ ವೈಫ್. ಹೇಳವ, ಏನಾದ್ರು ಹಂಚ್ಕೊಳ್ಳೋದಿದ್ಯಾ? ಹೌದು ಗುರುಜಿ, ತುಂಬಾ ಇದೆ. ಎಷ್ಟು ವರ್ಷ ನಿಮಗೆ? ನನ್ಗೆ 37 ವರ್ಷ. ತುಂಬಾ ಇದೆ ನನ್ನ ಬಗ್ಗೆ, ಆದ್ರೆ ನನ್ನ ತಮ್ಮನ ಬಗ್ಗೆ ಮಾತಾಡ್ಬೇಕು ಗುರುಜಿ. ನೀವು ತಮ್ಮನ ಬಗ್ಗೆ? ತಮ್ಮನೇ ಇದ್ರೆ ಚಂದ, ನೀವು ಮಾತಾಡಿದ್ರೆ ಅಷ್ಟು ಚೆನ್ನಾಗಿರಲ್ಲ. ನಮ್ ತಮ್ಮ ಮಾತಾಡಕ್ಕೆ ಸಂತೋಷ ಗುರುಜಿ. ನಮ್ ತಮ್ಮ ಮಾತಾಡ್ತಾನೆ, ಆದ್ರೆ ಅವನು ಇಲ್ಲಿಲ್ಲ, ಬೇರೆ ಕಡೆ ಅವನೇ ಊರಲ್ಲಿ. ಅವನ ಬಗ್ಗೆ ಒಂಚೂರು ಸಜೆಷನ್ ಕೇಳ್ಬೇಕು ನಾನು. ಇಲ್ಲವ, ಒಂದು ಕೆಲಸ ಮಾಡಿ, ನಿನ್ನ ತಮ್ಮನ ಸಂಕೋಚ ಅಂತ ಏನಿಲ್ಲವ, ಅಂಡ್ ನೀನ್ ಮಾತಾಡಿದಾಗ ನನಗೆ ಅಷ್ಟು ಸ್ಪಷ್ಟತೆ ಕೂಡ ಸಿಗಲ್ಲ. ನಿಮ್ ತಮ್ಮನ್ನೇ ಕೌನ್ಸಿಲಿಂಗ್ ತಗೊಳ್ಳೋ ಕೇಳಿ, ಇಲ್ಲ ಕಾರ್ಯಕ್ರಮದಲ್ಲಿ ಮಾತಾಡ್ಲಿಕ್ಕೆ ಕೇಳಿ. ನನ್ ತಮ್ಮ ಇಲ್ಲ ಗುರುಜಿ, ಊರಲ್ಲಿ ಇದ್ದಾನೆ. ಅವನು ಗಂಡ ಹೆಂಡತಿ ಬಗ್ಗೆ ನಂಗೆ ತುಂಬಾ ಗುರುಜಿ, ಅವನು ಹಿಂಸೆ ಆಗ್ಬಿಟ್ಟಿದೆ ಅವನ ಹೆಂಡತಿ ಕಡೆಯಿಂದ. ನಿನ್ ತಮ್ಮನಿಗೆ ಪರಿಹಾರ ಅಥವಾ ಅಂತದ್ದೇನೋ ನೆಮ್ಮದಿ ಬೇಕು ಅಂದ್ರೆ ಮಾತಾಡ್ಬೋದಲ್ವಾ? ಆತನಿಗೆ ಬೇಡವಾ? ಆತನಿಗೆ ಬೇಡ ಅನ್ನೋದಾದ್ರೆ ನಿನಗೆ ಯಾಕೆ ಬೇಕು? ನಮ್ಗೆ ನೋವಾಗುತ್ತೆ ಗುರುಜಿ, ಅವನು ಹೌದಾ ಗುರುಜಿ. ಎಷ್ಟು ವರ್ಷ ನಿಮ್ ತಮ್ಮಂಗೆ? ನಮ್ ತಮ್ಮಂಗೆ 35 ವರ್ಷ. ಏನಾಗಿತ್ತು ಕತೆ ಗುರುಜಿ? ಅವನ್ಗೆ 35 ವರ್ಷ. ನಾವು ನಮ್ ತಂದೆ ತಾಯಿಗೆ 3 ಜನ ಮಕ್ಳು. ನಾನ್ ದೊಡ್ಡೋಳು, ನನ್ ತಮ್ಮ 2ನೇವನು, ನನ್ ತಂಗಿ 3ನೇವಳು. ನಾವು ಎಲ್ಲ ಮದ್ವೆಗೆ ಸೆಟ್ಲ್ ಆಗಿ ಚೆನ್ನಾಗಿದ್ದೀವಿ. ನಮ್ ತಮ್ಮ ಒಬ್ರೇ ಇದ್ರು, ನಮ್ ತಂದೆ ತಾಯಿ ಇಬ್ರು ತೀರೋದ್ರು ನಮ್ಗೆ. ನಮ್ ತಂದೆ ನಾನ್ ಮದ್ವೆ ಆದ 1 ವರ್ಷಕ್ಕೆ ತೀರೋದು. ನಮ್ಮಮ್ಮ ಈಗ 5 ವರ್ಷ ಆಯ್ತು ತೀರೋಗಿ. ನಮ್ಮಮ್ಮ ಇದ್ದಾಗ್ಲೇ ಅವನ್ಗೆ ಹುಡ್ಗಿ ನೋಡ್ತಿದ್ವಿ, ಸಿಕ್ತಿರ್ಲಿಲ್ಲ. ಆಮೇಲೆ ನಮ್ಮಮ್ಮ ಅದೇ ಚಿಂತೆಲಿ ನನ್ ಮಗನ್ಗೆ ಏನು ಸೆಟ್ಲ್ ಆಗ್ಲಿಲ್ಲ, ಮದ್ವೆ ಆಗ್ಲಿಲ್ಲ ಅನ್ನೋ ಯೋಚನೆ ತಕೊಂಡ್ರಿ ಅವ್ರಿಗೆ ಶುಗರು BP ಆಗ್ಬಿಟ್ಟು ಚೆನ್ನಾಗೇ ಇದ್ರು. 2 ದಿನ ಜ್ವರ ಬಂದಿತ್ತು. ಅಷ್ಟಕ್ಕೆ ಅವ್ರಿಗೆ ಏನಾಗ್ತೋ ಏನೋ ಅಂತಾನೆ ಗೊತ್ತಾಗ್ಲಿಲ್ಲ ಗುರುಜಿ. ಜ್ವರ ಮಾತಾಡಬೇಕು. ಅದೇ ಗುರುಜಿ, ನಮ್ ತಾಯಿಗೆ ನನ್ನ ಧ್ವನಿ ಕೇಳ್ತಾ ಇದೆಯಾ? ಕೇಳ್ತಾ ಇದೆ. ಹಂಗೆ ನಿಮ್ದು ಕೇಳಬೇಕು, ಜ್ವರ ಮಾತಾಡ್ಬೇಕು. ನಮ್ ತಾಯಿಗೆ BP ಶುಗರ್ ಆಗ್ಬಿಡ್ತು ಗುರುಜಿ, ನಮ್ ತಮ್ಮನ್ ಚಿಂತೆಲಿ. ತಮ್ಮನಿಗೆ ಮದ್ವೆ ಆಗ್ಲಿಲ್ಲ ಅಂತಲ್ಲ? ಮದ್ವೆ ಆಗ್ಲಿಲ್ಲ ಅಂತ. ಹೆಣ್ಣು ಎಷ್ಟು ಹುಡುಕಿ ಸಾಕಾಗಿದ್ರು ನಿಮ್ ತಾಯಿ? ನಮ್ ತಾಯಿ ಅವ್ರೇನ್ ನೋಡ್ತಿರ್ಲಿಲ್ಲ, ನನ್ ಜವಾಬ್ದಾರಿ. ನಾನ್ ಹಿರಿ ಮಗಳಲ್ವಾ ಗುರುಜಿ.
ಅದಕ್ಕೆ ನನ್ ಜವಾಬ್ದಾರಿಲಿ ನೋಡ್ಸಿದ್ರು, ಎಲ್ಲಾ ಕಡೆ ನೋಡಿದ್ವಿ, ನಾವು ಸುಮಾರು ಕಡೆ ನೋಡಿದ್ವಿ 5 ವರ್ಷ ಗಂಟನೂ. ಎಲ್ಲೂ ಸಟ್ಟೆ ಆಗ್ಲಿಲ್ಲ ಗುರುಜಿ ಅಂತ ಅಮ್ಮಂಗೆ. ಆದ್ಮೇಲೆ ಅವರು ಅದೇ ಜಾಸ್ತಿ ಅವ್ರಿಗೆ ಚಿಂತೆ ಅಂಟಿಸ್ಕೊಬಿಟ್ಟು 1-2 ದಿನ ಜ್ವರ ಬಂದಿದೆ ಅಷ್ಟೇ ಗುರುಜಿ. ಅವ್ರಿಗೆ ತೀರೆ ಹೊಟ್ಟೋದ್ರು, ಇದ್ದಕ್ಕಿದ್ದಂಗೆ ತೀರೆ ಹೊಟ್ಟೋದ್ರು ಗುರುಜಿ ಅವರು. ಹೌದಾ? ಹಾ. ಓಕೆ, ಅಂದ್ರೆ ಅದೇ ಕಾರಣ ಆಗಿತ್ತು. ಹಾ. ತಮ್ಮ ಮಗನಿಗೆ ಮದುವೆ ಆಗ್ಲಿಲ್ಲ, ಹೆಣ್ಣು ಸಿಕ್ತಿಲ್ಲ ಅನ್ನೋ ಕಾರಣಕ್ಕೆ ಅವರು ಕೊರ್ಗಿ ತೀರೋದ್ರು. ಕೊರ್ಗಿ ತೀರೆ ಹೋದ್ರು ಗುರುಜಿ. ಆಯ್ತು. ಆಗ ನನ್ ಜವಾಬ್ದಾರಿ ಬತ್ತು ನನ್ ತಮ್ಮ ಗುರುಜಿ. ನಾನು 1 ವಾರ ಇಲ್ಲಿ ನಮ್ಮ ಯಜಮಾನ್ರ ಮನೆ ಇರೋದು, ಒಂದ್ ವಾರ ಅಲ್ಲಿಗೆ ಹೋಗಿ ಅವನ್ಗೆ ಸೌಕರ್ಣೆ, ಬಟ್ಟೆ ಒಗೆಯೋದು, ಮನೆ ಕ್ಲೀನ್ ಮಾಡೋದು ಎಲ್ಲ ನಾನೇ ಮಾಡ್ಕೊಂತ ಬತ್ತಿದೆ. ಅವ್ರು ನಮ್ ತಂಗಿ ಏನು ತಲೆ ಕೆಡ್ಸ್ಕೊತಿರ್ಲಿಲ್ಲ, ಅವನೇ ಏನು ಅಂತಾನು ಕೇಳ್ತಿರ್ಲಿಲ್ಲ. ನಾನು ಹೋಗ್ತಿದೆ, ನಮ್ಮ ಮನೆಯವ್ರೇನು ಅದಕ್ಕೆಲ್ಲ ಏನು ಅಂತಿರ್ಲಿಲ್ಲ. ನೋಡ್ಕೊತ ಇದ್ವಿ, ಹಂಗೆ ನೋಡಿದ್ವಿ ಎಲ್ಲಾ ಕಡೆ. ಇನ್ನು ನಮ್ ತಾಯಿ ತೀರಿ ಇನ್ನು 5 ವರ್ಷ ಆಯ್ತು. ಆದ್ರೂ ಹೆಣ್ಣು ನೋಡಿದ್ವಿ ಎಲ್ಲೂ ಸತ್ತೇ ಆಗ್ಲಿಲ್ಲ ಗುರುಜಿ. ಎಷ್ಟು ವರ್ಷ ನಿಮ್ಮ ತಮ್ಮನಿಗೆ ಆ ಸಮಯದಲ್ಲಿ? ಎಷ್ಟು ವರ್ಷ? 34 ವರ್ಷ. ವಾ. 34. ನಾವು 30 ವರ್ಷದಿಂದ 27ರಿಂದ ಹೆಣ್ಣು ನೋಡಕ್ ಶುರು ಮಾಡಿದ್ವಿ ಗುರುಜಿ. ಸೊ ಬರೋಬ್ಬರಿ 7-8 ವರ್ಷ ಆದ್ರೂ ಸಿಕ್ಕಿರ್ಲಿಲ್ಲ? ಸಿಕ್ಲೇ ಇಲ್ಲ ಗುರುಜಿ. ನಮ್ಮ ಅಮ್ಮ ಇದ್ದಾಗಿಂದ ನೋಡಿದ್ವಿ, ಸಿಕ್ಲೇ ಇಲ್ಲ. 27 ವರ್ಷಕ್ಕೆ ಅವ್ನಿಗೆ ಹೆಣ್ಣು ನೋಡಕ್ ಶುರು ಮಾಡಿದ್ವಿ. ನಮ್ಗೆ ಮನೆ ಕಟ್ಬೇಕು, ನನ್ ಮದ್ವೆ ಆಗಲ್ಲ ಅನ್ಬಿಟ್ಟ. ಅವಾಗ ಒಂದ್ ಹುಡ್ಗಿ ನೋಡಿದ್ವಿ, ಅವರು ಒಪ್ಕೊಂಡಿದ್ರು, ನಾವು ಒಪ್ಕೊಂಡಿದ್ದು. ನಮ್ಗೆ ಮನೆ ಅನುಕೂಲ ಇರ್ಲಿಲ್ಲ, ಒಂದ್ ಸ್ವಲ್ಪ ಹಳೆ ಮನೇಲಿ ಇದ್ದು. ಆವಾಗ ನಮ್ ತಮ್ಮ, ನಾನು ಈಗ್ಲೇ ಮದ್ವೆ ಆಗಕ್ಕಲ್ಲ, ನಾನ್ ಮನೆ ಕಟ್ಬೇಕು, ಮನೆ ಕಟ್ಟಾದ್ಮೇಲೆ ಆಯ್ತೀನಿ ಅಂದ್ಬಿಟ್ಟು ರಿಜೆಕ್ಟ್ ಮಾಡ್ಬಿಟ್ಟ ಗುರುಜಿ. ಅದಾದ್ಮೇಲೆ ಇನ್ನ ಮನೇನು ಕಟ್ಟಿಸಿದ್ವಿ, ನಾವೇ ನಿಂತಿ ನಾನೇ ಜವಾಬ್ದಾರಿ ತಕೊಂಡು ಆಯ್ತು ಮನೆ ಕಟ್ಕೊಂಡ್ ಮುಂದಿನ ವರ್ಷ ಕಾರು ಆಗಿದೆ ಅಂದ್ಬಿಟ್ಟು ಮನೇನು ಕಟ್ಟಿಸ್ದೆ ಗುರುಜಿ. ಅವನ್ಮೇಲೆ 1 ರೂಪಾಯಿ ಸಾಲನೇ ಆಗ್ಲಿ ಏನೇ ಆಗ್ಲಿ ಮಾಡ್ಕೊಡ್ಲಿಲ್ಲ ನಾನು. ಎಲ್ಲ ನನ್ ಜವಾಬ್ದಾರಿ ತಕೊಂಡಿ ಮಾಡ್ಕೊಟ್ಟೆ. ಮನೆ ಕಟ್ಟಿ ಗುರುಪ್ರವೇಶ ಮಾಡಿದ್ಮೇಲೂ ಪುನಃ ಹೆಣ್ಣು ನೋಡಕ್ ಶುರು ಮಾಡಿದ್ರು ಗುರುಜಿ. ಆಮೇಲೂ 2 ವರ್ಷ ಗಂಟನೂ ನೋಡ್ದು ಎಲ್ಲೂ ಸತ್ಯ ಆಗ್ಲಿಲ್ಲ ಗುರುಜಿ. ನಮ್ಮಮ್ಮ 2 ವರ್ಷ ಇದ್ರು, ಮನೆ ಕಟ್ಟಿ 2-2.5 ವರ್ಷ ಇದ್ರು ಅಷ್ಟೇನೆ. ಓಕೆ, ಅಷ್ಟೊತ್ತಿಗೆ ನಿಮ್ಮ ತಮ್ಮನಿಗೆ 37 ವರ್ಷ? 35 ವರ್ಷ ಆಗ. ನಮ್ಮಮ್ಮ ತೀರೋದಾಗ 35 ವರ್ಷ. ಆವಾಗ್ಲೂ ಸತ್ಯ ಆಗ್ಲಿಲ್ಲ ಗುರುಜಿ. ನಮ್ಮಮ್ಮ ಅದೇ ಟೆನ್ಷನ್ ತಕೊಂಡಿ, ಅವ್ರಿಗೆ ಮೊದ್ಲೇ BP ಇರ್ಲಿಲ್ಲ, ಶುಗರ್ ಇತ್ತು. ಅಲ್ಲ, ಈಗ ತಾಯಿ ತೀರೋಗಿದ್ದಾಗ್ಲೇ ಮಾತಾಡಾಯ್ತು. ಓಕೆ, ಮನೆ ಕಟ್ಟಿ ಆಮೇಲೆ ತಾಯಿ ಇದ್ರು, ಆಮೇಲೆ ತೀರೋಗಿದ್ದವ್ರು? ತೀರೋದ್ರು ಗುರುಜಿ. ಆಯ್ತು, ಅವ್ರು ತೀರೋಗಿದ್ದಾಯ್ತು. ಬಟ್ ಆಮೇಲೆ ನಿಮ್ಮ ಜವಾಬ್ದಾರಿ ಬಂತು. ಸೊ ನೀವು ಅಲ್ಲಿ ಆಗಾಗ ಹೋಗ್ತಾ ಇದ್ರಿ, ಬಟ್ಟೆ ಎಲ್ಲ ಒಕ್ಕೊಡ್ತಾ ಇದ್ರಿ, ಮನೆಯೆಲ್ಲ ಕ್ಲೀನ್ ಮಾಡ್ಕೊಡ್ತಿದ್ರಿ. ಆಯ್ತು, ಆಮೇಲೆ ಹೇಳವ. ಆಮೇಲೆ ಹಿಂಗೆ ಹೆಣ್ಣು ನೋಡ್ತಾ ಇದ್ವಿ ಗುರುಜಿ, ಎಲ್ಲೂ ಸಟ್ಟೆ ಆಗ್ಲಿಲ್ಲ ಹಂಗಿದ್ರು. ಆಮೇಲೆ ಇದು ಅದೇ ಸೆಕೆಂಡ್ ಹ್ಯಾಂಡ್ ಗಂಡ ತೀರೋದವ್ರನ್ನು ನೋಡಿದ್ವಿ ಗುರುಜಿ. ಆಫರ್ ಬಂತು ಒಂದು. ಸೆಕೆಂಡ್ ಹ್ಯಾಂಡ್ ಗಂಡ ತೀರೋಗಿರೋ ಹುಡುಗಿ ಐತೆ, ಮದ್ವೆ ಮಾಡ್ಕೋತೀರಾ ಅಂತ ಆಫರ್ ಬಂತು ಗುರುಜಿ ನಮ್ಗೆ. ನಿಮ್ ತಮ್ಮನಿಗೆ? ನಮ್ ತಮ್ಮಂಗೆ. ಗಂಡ ತೀರೋಗಿರೋ ಹೆಣ್ಮಗಳಿದ್ದಾಳೆ, ಮದ್ವೆ ಆಗುತ್ತಾರ ಅಂತ? ಮದ್ವೆ ಮಾಡ್ಕೊಳ್ಳಿ, ಇನ್ನೇನ್ ಮಾಡಕ್ಕಾಗತ್ತೆ, ಎಲ್ಲೂ ಹೆಣ್ ಸಿಗ್ತಾ ಇಲ್ಲ, ಅವ್ರಿಗೂ ಒಂದ್ ಬಾಳ್ ಕೊಟ್ಟಂಗ ಆಗುತ್ತೆ, ಮಾಡ್ಕೊಳ್ಳಿ ಅಂತ ಬಂತು ನಮ್ಗೆ ಆಫರು. ಓಕೆ. ಅದಕ್ಕೆ ನಾನು ಇಷ್ಟಿನ ಗಂಟ ಕಾಯ್ದಿ, ನಾವು ಇಷ್ಟೆಲ್ಲ ಮಾಡಿ ಇವಾಗ ಅದನ್ನ ಮಾಡ್ಕೋಬೇಕಲ್ಲ ಅನ್ಬಿಟ್ಟು ನಾವು ಹಿಂಸಿದ್ವಿ ಗುರುಜಿ. ನಾನು ಓಕೆ ಬೇಡ ಅಂತ ಸ್ವಲ್ಪ ಹಿಂಜರಿದ್ರಿ? ಹಿಂಜರಿದ್ವಿ. ಆವಾಗ ನಮ್ ತಮ್ಮ ಏನು ಮಾತಾಡ್ಲಿಲ್ಲ, ಎಲ್ಲ ಆಯ್ತೀನಿ ಅನ್ಲಿಲ್ಲ, ಇಲ್ಲ ಆಗಲ್ಲ ಅಂತಾನು ಹೇಳ್ಲಿಲ್ಲ. ನಾನು ಇಲ್ಲ ಅಣ್ಣ, ಇಷ್ಟಿನ ಗಂಟ ನೋಡಿದೀವಿ, ಇದೊಂದು ವರ್ಷ ನೋಡ್ತೀವಿ, ಆಮೇಲೆ ನೋಡೋಣ ಅಂದ್ಬಿಟ್ಟು ಹಂಗಂದಿ ಬಿಟ್ಟಾಕ್ತಿದ್ವಿ ಅದನ್ನ. ಅದಾದ 6 ತಿಂಗಳಿಗೆ ಪುನಃ ಅದೇ ತರದ್ದು ಇನ್ನೊಂದು ಆಫರ್ ಬಂತು ಗುರುಜಿ ನಮಗೆ. ಓಕೆ.
ಅದೇ ತರದ್ದು ಇನ್ನೊಂದು ಆಫರ್ ಬಂತು. ಹ್ಮ್ ಹಿಂಗೆ ಆಗಿದೆ, ಆಯ್ತು ಇನ್ನೇನ್ ಮಾಡಕ್ಕಾಗುತ್ತೆ, ಮಾಡ್ಕಪ್ಪ, ನಿನ್ಗೆ ಇಟ್ ಬೇಸಾಕಾರ ಯಾರು ದಿನ ನಿಮ್ ಅಕ್ಕನೇ ಬಂದು ಇಲ್ಲಿರಕ್ಕಾಗುತ್ತಾ, ಪಾಪ ಅವಳು ಗಂಡ ಮಕ್ಳು ಬುಟ್ಟಿ ಬರ್ತಾಳೆ ನಿನ್ಗೋಸ್ಕರ, ಹ್ಮ್ ನೀನೊಂದ್ ಸ್ವಲ್ಪ ಮನ್ಸ್ ಮಾಡು, ಆಮೇಲೆ ನಿಮ್ ಅಕ್ಕನೂ ಒಪ್ಕೋತಾರೆ ಹ್ಮ್ ಅಂತ ನಮ್ ತಮ್ಮಂಗೆ ಹೇಳಿದ್ರು ಗುರುಜಿ. ಹ್ಮ್ ಅದಕ್ಕೆ ಅವನು ಆಯ್ತು ನನ್ನ ಹಣೆ ಬರ ಇದ್ದಂಗ ಆಗುತ್ತೆ, ನಾನು ಒಂದ್ ಬಾಳ್ ಕೊಟ್ಟಂಗಾಗುತ್ತೆ, ಆಯ್ತೀನಿ, ನೀನ್ ಬಂದ್ ನೋಡು ಅಂತ ನನ್ಗೆ ಫೋನ್ ಮಾಡ್ದ ಗುರುಜಿ. ನನ್ಗೆ ಓಕೆ, ಆ ವೇಳೆಗೆ ನಿಮ್ಮ ತಮ್ಮನಿಗೊಂದು 36-37 ಆಗಿತ್ತಾ? 36 ಆಗಿತ್ತು ಗುರುಜಿ. ಓಕೆ, ತಾಯಿ ತೀರೋದು ಒಂದು ವರ್ಷಕ್ಕೆ ಬಂದಿದ್ದ ಸಂಬಂಧ. ಆಯ್ತು. ಅಂದ್ರೆ ಆಮೇಲೆ ಆಯ್ತು ಅಂತ ನನ್ಗೆ ಫೋನ್ ಮಾಡ್ದೆ ಗುರುಜಿ, ಹಿಂಗಾಯ್ತು, ಆಯ್ತು ಬಾ, ನಿನ್ ಮೇಲೆ ಏನು ದೂರ ಹಾಕಲ್ಲ ನಾನು, ನನ್ನ ಹಣೆ ಬರ ಇದ್ದಂಗ ಆಯ್ತದೆ, ಆಮೇಲೆ ಒಬ್ರಿಗೆ ಬಾಳ್ ಕೊಟ್ಟಂಗ ಆಯ್ತದೆ, ನಾನು ಆಯ್ತೀನಿ. ಅಂದ್ರೆ ಅದೇನ್ ಗಂಡ ತೀರೋಗಿರೋದ ಬಿಟ್ಟು ಹೋಗಿರೋದ? ಗಂಡ ತೀರೋಗಿದ್ರು ಗುರುಜಿ. ಅವ್ರಿಗೆ ಮಕ್ಳಿದ್ವಾ? ಮಕ್ಳು ಇರ್ಲಿಲ್ಲ, 1 ವರ್ಷ ಆಗಿ, 8 ತಿಂಗಳು 7 ತಿಂಗಳು ಆಗಿತ್ತು. ಮಕ್ಳು ಇರ್ಲಿಲ್ಲ, ಗಂಡ ಆಕ್ಸಿಡೆಂಟ್ ಆಗಿ ತೀರೋಗಿದ್ರು. ಓಕೆ, ಆಯ್ತು ಅಂತ ಇವನು ನಾನ್ ಒಪ್ಕೊಳಲ್ಲ ಅಂದ್ಬಿಟ್ಟು ಹೇಳಿದ್ದ, ನನ್ನ ಹಿಂಸೆ ಮಾಡ್ದ ಗುರುಜಿ. ನನ್ಗೆ ಹಿಂಸೆ ಮಾಡ್ದ. ನಾನ್ ನಿನ್ ಮೇಲೆ ಏನು ಹೇಳಿಲ್ಲ, ನಮ್ಮ ಅಕ್ಕ ಮಾಡಿದ್ಲು ಅಂತ ಹೇಳಲ್ಲ, ನಾನೇ ಒಪ್ಕೊಂಡ್ ಆಯ್ತಾ ಇದ್ದೀನಿ, ನನ್ನ ಹಣೆ ಬರ ಇದ್ದಂಗೆ ಐತದೆ, ಬಾ ಆಯ್ತು ಪರವಾಗಿಲ್ಲ ಬಾ ಬಾ ಅಂತ. ನನ್ಗೆ ಯಾವ್ದು ಮಾಡ್ಕೊಳಕ್ಕೆ ಇಷ್ಟ ಇರ್ಲಿಲ್ಲ ಗುರುಜಿ. ನನ್ಗೆ ಇಷ್ಟಿ ಗಂಟ ಸುತ್ತಿ ಕೊನೆಗೂ ಹಿಂಸೆದಾಗ್ಬೇಕಲ್ಲ ಅಂತ ನನ್ಗೆ ಇಷ್ಟ ಇರ್ಲಿಲ್ಲ. ಅವನೇ ಹಾಗೆ ಹಿಂಸೆ ಮಾಡಿದಾಗ ನಾನು ಬೇಡ ಅನ್ನಕ್ಕೂ ಆಗ್ಲಿಲ್ಲ. ಈಗ ಸುಮ್ನೆ ಬೇಡ ಅಂದ್ರೆ ಊರ್ ಕಡೆ ಎಲ್ಲ ಇವಳೆ ಮನೆ ಕಟ್ಸಿದ್ದು, ಇವಳೆ ಎಲ್ಲ ಮಾಡಿದ್ದು, ಅವ್ರ ಅಕ್ಕ ಹೇಳ್ದಂಗ್ ಕೇಳ್ತಾನೆ, ಅವಳಗ್ ಮಾಡಕ್ ಇಷ್ಟ ಇಲ್ವೇನೋ ಅನ್ನ ಮಾತುಗಳು ಬರ್ತಾಯಿದ್ದ ಗುರುಜಿ. ಅದಕ್ಕೆ ನಾನು ಅವನ್ಗೆ ಹೇಳ್ದೆ, ನೀನ್ ಪೂರ್ತಿ ಮನಸ್ಫೂರ್ತಿಯಾಗಿ ಒಪ್ಕೊಂಡಿದ್ದೆ, ಅದೇ ಗುರುಜಿ ನಾನು ಅವನು ಕೇಳ್ದೆ, ಗುರುಜಿ ಮನಸ್ಫೂರ್ತಿಯಾಗಿ ನೀನು ಒಪ್ಕೊಂಡಿದೀಯಾ, ಹಂಗಾದ್ರೆ ಹೇಳು, ಆಮೇಲೆ ನಾಳೆ ದಿವಸ ಏನಾರ ಆದ್ರೆ ನನ್ನನ್ ಮಾಡಿದ್ಲು, ನಮ್ಮ ಅಕ್ಕ ಇಂತೇರು ಮಾಡಿದ್ಲು ಅಂತ ಅನ್ನೋದ್ ಬೇಡ ಅಂತ ಹೇಳ್ದೆ ಗುರುಜಿ. ಅದಕ್ಕೆ ಅವನು ಆಯ್ತು ಬಿಡು, ನಾನು ನಿನ್ ಮೇಲೆ ಏನು ದೂರ ಹೇಳಲ್ಲ, ನನ್ಗಿಷ್ಟ ಪಟ್ಟೆ ನಾನು ಆಯ್ತಾ ಇದ್ದೀನಿ, ಆಯ್ತು ಬಾ ನೋಡು ಮಾಡು ಅಂತ ಅಂದ ಗುರುಜಿ. ಅದಕ್ಕೆ ಆಮೇಲೆ ನಾನು ಒಂದು ವಾರ ಎಲ್ಲ ಯೋಚನೆ ಮಾಡಿ ಹತ್ತಿ ಕರ್ದಿ ಆಮೇಲೆ ಓದ್ವಿ ನೋಡಕ್ಕೆ. ನನ್ಗೂ ಇಷ್ಟ ಇರ್ಲಿಲ್ಲ. ಲಾಸ್ಟ್ ಟೈಮ್ ಹೇಳ್ತೀನಿ, ಇಲ್ಲಿ ಕರೆ ಕಟ್ ಆಗುತ್ತೆ ಹೇಳಿದೀನಿ ನಾನು. ಅಲ್ಲ ಜೋರ ಮಾತಾಡಕ್ಕಿನವಾ? ಕೇಳಿಸ್ತಾ ಇಲ್ಲ ಗುರುಜಿ? ಕೇಳಿಸಿದ್ರೆ ನಾನೇ ಕೇಳ್ತೀನಿ. ಆಯ್ತು ಗುರುಜಿ, ಒಂದ್ ನಿಮಿಷ ಆಚೆಗೆ ಹೋಗ್ತೀನಿ, ನಾನು ರೂಮಲ್ಲಿ ಇದ್ದೀನಿ, ಕೇಳಿಸ್ತೀನಿ. ಜೋರ ಮಾತಾಡ್ಬೇಕು, ನಾನು ಇನ್ನೊಮ್ಮೆ ಹೇಳಲ್ಲ, ನನ್ಗೆ ಅರ್ಧನೇ ಆಗಿರ್ಲಿ ಕಟ್ ಮಾಡಾಕ್ತೀನಿ. ತುಂಬಾ ಒತ್ತಾಯವಾಗಿ ಮಾತಾಡಬಾರ್ದು. ಅದೇ ಗುರುಜಿ, ಅದೇ ನನ್ಗೆ ಇಷ್ಟ ಇರ್ಲಿಲ್ಲ, ಮಾಡ್ಕೊಳಕ್ಕೆ ನಂಗೆ ಇಷ್ಟ ಇರ್ಲಿಲ್ಲ. ಅವನು ಆಯ್ತು ನಾನು ಒಪ್ಕೊಂಡಿದೀನಿ, ನಿನ್ನಿಂದ ಏನು ಇದಾಗಲ್ಲ, ನಾನ್ ಮಾಡ್ಕೊತೀನಿ ಅಂತ ಒಪ್ಕೊತೀನಿ, ನಾನ್ ಮಾಡ್ಕೊತೀನಿ ಬಾ ಅಂತ ಅಂದ ಗುರುಜಿ. ನಾನು ಒಂದ್ ವಾರ ಎಲ್ಲ ಯೋಚನೆ ಮಾಡಿ ಕೊನೆಗೂ ಇಂಥದೇ ಮಾಡ್ಕೋಬೇಕಲ್ಲ ಅಂತ ನಂಗೆ ತುಂಬಾ ಬೇಜಾರಾಗಿ, ಆಮೇಲೆ ಎಲ್ರೂ ನೀನೇನ್ ಮಾಡ್ತೀಯ, ಅವನೇ ಒಪ್ಕೊಂಡವನಲ್ಲ, ಆಯ್ತು ಬಂದ್ ಮಾಡ್ಕೊಡವ ಅಂತ ಅಂದ್ರು ಗುರುಜಿ. ಅದಕ್ಕೆ ಹೋದೆ, ಹುಡ್ಗಿ ನೋಡಕ್ ಹೋದೆ ಗುರುಜಿ. ಹುಡ್ಗಿನೂ ನೋಡಿದ್ವಿ, ಒಪ್ಕೊಂಡ್ವಿ. ಇವತ್ತು ಹುಡ್ಗಿ ನೋಡಿದ್ವಿ ಗುರುಜಿ. ಇನ್ 4 ದಿನಕ್ಕೆ ಅವರು ವಿಳೆ ಶಾಸ್ತ್ರ ಅಂತ ಮಾಡ್ತಾರಲ್ಲ, ಅದ್ ಮಾಡ್ಕೊಟ್ರು ಗುರುಜಿ. ಇವತ್ತು ಹುಡ್ಗಿ ನೋಡ್ಕೊಂಬಂದು ಇನ್ 4 ದಿವಸಕ್ಕೆ ವಿಳೆ ಶಾಸ್ತ್ರನೇ ಮಾಡ್ಕೊಬಿಡಿ ಅಂತ ಮಾಡ್ಬಿಟ್ರು ಗುರುಜಿ, ಅರ್ಜೆಂಟಲ್ಲಿ. ಆಯ್ತು ಬಿಡಿ ಅಂತ ಅಂದ್ಬಿಟ್ಟು ಮಾಡ್ಕೊಂಡ್ವಿ ಗುರುಜಿ. ಆಮೇಲೆ ಗೊತ್ತಾಯ್ತು ನಮ್ಗೆ, ಒಬ್ಬೊಬ್ರಾಗೆ ಅವಳು ಸರಿ ಇಲ್ಲ, ಆ ಗಂಡನ್ ಸಾಯಿಸಿದ್ದು ಅವಳೆಯ, ಅವಳ ಕ್ಯಾರೆಕ್ಟರ್ ಸರಿ ಇಲ್ಲ
ಹೋಗಿ ಹೋಗಿ ನೀವು ಇಷ್ಟ ದಿನ ಇದ್ದಿ ಅಂತೆ ಹುಡ್ಗಿ ಮಾಡ್ಕೊತೀರಲ್ಲ ಅಂತ ಹೇಳಕ್ ಶುರುವಾದ್ರು ಗುರುಜಿ ನಮ್ಗೆ. ಅಂದ್ರೆ ಇನ್ನೂ ಮದುವೆ ಆಗಿರ್ಲಿಲ್ಲ? ಇನ್ನೂ ಮದ್ವೆ ಆಗಿರ್ಲಿಲ್ಲ. ಬಟ್ ಅಂದ್ರೆ ಈ ಸಾಯಿಸಿದ್ದು ಆ ಗಂಡನ್ನ ಅವಳೆ ಅಂದ್ರೆ ಅದೇನ್ ಕತೆ ಅದು? ಅವ್ಳ ಕ್ಯಾರೆಕ್ಟರ್ ಸರಿ ಇರ್ಲಿಲ್ಲ ಅಂತ ಗುರುಜಿ. ಅಲ್ಲ ಸರಿ ಇಲ್ಲ ಅದು ಬೇರೆ, ಬಟ್ ಗಂಡನ್ ಸಾಯಿಸಿದ್ದ ಅವಳೆ ಅನ್ನೋದು ಅಂದ್ರೆ ಗಟ್ಟಿಯಾದ ಮಾತಾಗಿತ್ತು ಅಥವಾ ಸುಮ್ಮನೆ ಅದ್ರ ಜೊತೆ ಇದನ್ನು ಸೇರಿಸಿ ಹೇಳಿದ್ರು ನಂಗ? ಇಲ್ಲ, ಬೇರೆಯವ್ರು ನಾವು ಅದ್ರ ಬಗ್ಗೆ ಏನು ನಾವು ತಲೆ ಕೆಡ್ಸ್ಕೊಂಡಿಲ್ಲ. ಅವಳಾಗೆ ಸಹಿಸಿದ್ಲ ಇಲ್ಲ ಬೇರೆಯವ್ರು ಸಹಿಸಿದ್ರ ಅಂತ ಗೊತ್ತಿಲ್ಲ. ಬೇರೆಯವ್ರೆಲ್ಲ ಹಂಗಂದ್ರು ಅವ್ಳ ಕ್ಯಾರೆಕ್ಟರ್ ಸರಿ ಇಲ್ಲ, ಆ ಹುಡ್ಗನ್ನು ಗೋಳಿ ಕತ್ತಿದ್ಲು, ಅವನ್ದು ಏನ್ ಚೆನ್ನಾಗಿ ನೋಡ್ಕೊತಿರ್ಲಿಲ್ಲ, ಅವಳು ರೆಸ್ಪಾನ್ಸ್ ಮಾಡ್ತಿರ್ಲಿಲ್ಲ, ಗಂಡ ಅನ್ನೋ ಮರ್ಯಾದಿರ್ಲಿಲ್ಲ. ಹೋಗಿ ಹೋಗಿ ನೀವು ಅಂತೆ ಹುಡ್ಗಿ ಆಯ್ತಾ ಇದೆಯಲ್ಲ ಅಂತ ಹೇಳಿದ್ರು ಗುರುಜಿ. ಯಾರು ಹೇಳ್ತಿದ್ದಿದ್ನೆಲ್ಲ? ನಮ್ಮೂರಲ್ಲಿ ಜನ, ನಮ್ಮೂರಿಂದ ಆ ಹುಡ್ಗಿ ಮದ್ವೆ ಆಗಿತ್ತಲ್ಲ ಆ ಹುಡ್ಗನ್ ಕಡೆ ರಿಲೇಷನ್ ನಮ್ಮೂರಲ್ಲಿ ಇದ್ರು ಗುರುಜಿ. ಓಕೆ. ಅವ್ರು ಹೇಳಿದ್ರು ಹಿಂಗೆ ಅವಳು ಸರಿ ಇಲ್ಲ, ಸರಿಯಾಗಿ ಅಡಿಗೆ ಊಟನೇ ಮಾಡ್ಕೊಡ್ತಿರ್ಲಿಲ್ಲ, ಹೋಗಿ ಹೋಗಿ ಇಷ್ಟಿನ ಗಂಟೆ ಇದ್ದಿ ಅಂತೆ ಹುಡ್ಗನ ಆಯ್ತಾ ಇದೆಯಲ್ಲಪ್ಪ ನೀನು ಅಂತ ಹೇಳಿದ್ರು ಗುರುಜಿ. ನೀವು ನಮ್ ತಮ್ಮನು ಅದಕ್ಕೆಲ್ಲ ತಲೆ ಕೊಡ್ಲಿಲ್ಲ. ನಾವ್ ಕಣ್ಣಾರೆ ನೋಡ್ಬೇಕು, ಮಾಡ್ಕೊಂಡ್ಮೇಲೆ ಸರಿ ಹೋಗ್ತಾಳೇನೋ, ಅಯ್ಯೋ ಬುಡಿ ಅಲ್ಲಿದ್ ಆಗದೆ ಅದೆಲ್ಲ ನಮಗ್ ನೆನಪು ಬೇಡ, ಹಳೆದೆಲ್ಲ ನಮ್ ಜೀವನದಲ್ಲಿ ಚೆನ್ನಾಗಿದ್ರೆ ಸಾಕು, ನಾವೇನೋ ಒಂದ್ ಕರುಣೆ ಇಟ್ಟಿ ಮಾಡ್ಕೊತಾ ಇದೀವಿ, ಅರ್ಥ ಮಾಡ್ಕೊಂಡ್ ಬಾಳ್ತಾಳೇನೋ, ಆಮೇಲೆ ಸರೋಯ್ತಾಳೇನೋ ಅನ್ಕೊಂಡ ಗುರುಜಿ ಇವನು. ನಮ್ ತಮ್ಮ ಹಂಗ ಅನ್ಕೊಂಡ. ಆಮೇಲೆ ಸರೋಯ್ತಾಳೆ, ನಾನ್ ಚೆನ್ನಾಗ್ ನೋಡ್ಕೊಂಡ ಅವಳು ಏನ್ ಮಾಡ್ತಾಳೆ ಹಂಗ ಸರಿ ಹೋಗ್ತಾಳೆ ಅಂತ ಅನ್ಕೊಂಡ ಗುರುಜಿ. ಯಾರೇ ಎಷ್ಟೇ ಏನೇ ಹೇಳಿದ್ರು ಇವನು ಬುಡಕ್ಕೆ ರೆಡಿನೇ ಇರ್ಲಿಲ್ಲ ಗುರುಜಿ ಅವನು. ನೀವು ಹಂಗೆ ಹೇಳ್ತಿದ್ರ ಯಪ್ಪ ಯಾಕೋ ಹಿಂಗ ಅಂತ ಅವ್ರು ಬಿಡ್ಬಿಡೋಣ ಅಂತ ಹೇಳ್ತಿದ್ರ? ನಾನು ಹೇಳ್ದೆ ಗುರುಜಿ, ನನ್ಗೂ ಹೇಳಿದ್ರು ಗುರುಜಿ, ಇಷ್ಟಿನ ಗಂಟ ಕಾಯ್ಕೊಂಡಿದ್ಬಿಟ್ಟು ಇವತ್ತು ಅಂತೇಳು ಕಟ್ತಾ ಇದೀಯಲ್ವ ಅವನ್ಗೆ, ಅವನು ಒಳ್ಳೆ ಮನ್ಸ ಪಾಪ, ಅವ್ನ್ ಮಾತಾಡಲ್ಲ ಒಬ್ರ ಕೈಲಿ, ಹೋಗಿ ಹೋಗಿ ಇಂತೆ ಹುಡ್ಗಿ ಕಟ್ತಾ ಇದೆಯಲ್ಲ ಅಂದ್ರು ಗುರುಜಿ. ಅದಕ್ಕೆ ನಾನು ಹೇಳ್ದೆ, ಆಗಿದ್ದಾಯ್ತು, ಹಿಂಗೆಲ್ಲಾ ಹೇಳ್ತಾ ಇದಾರೆ, ನಾಳೆ ದಿವಸ ನೀನ್ ಒಬ್ನೇ ಇರ್ತಿ, ಕಷ್ಟ ಸುಖ ಹೇಳ್ಕೊಳಕ್ಕೆ ಯಾರು ಇಲ್ಲ, ನಾಳೆ ದಿವಸ ಏನಾರ ಹಿಂಗೆ ಆಗ್ಬಿಟ್ರೆ ಏನಪ್ಪ ಮಾಡ್ತೀಯಾ, ಬೇಡ ಬಿಡು, ಈಗ ಒಬ್ರು ಹೇಳಿದ್ರೆ ಸರಿ, ಇಬ್ರು ಹೇಳಿದ್ರೆ ಸರಿ, 10 ಜನ ಹೇಳ್ದಾಗ ಇದು ಯಾಕೋ ಸರಿ ಹೋಗ್ತಿಲ್ಲ, ಬೇಡ ಅಂತ ಅಂದೆ ಗುರುಜಿ. ನಾನು ಅಷ್ಟೇ ಬೇಡ ಅಂದೆ ಅಷ್ಟೇ ಗುರುಜಿ. ನಮ್ ಕೈಲೆ ಮುನ್ಸ್ತಾ ಗುರುಜಿ ಅವನು ಮದ್ವೆ ಅಷ್ಟರಲ್ಲಿ. ನಮ್ ಕೈಲೆ ಮುನ್ಸ್ಕೊಂಡ್ ಇದೇನು ಅಕ್ಕಪಕ್ಕ ಯಾರ್ಯಾರು ಏನು ಹೇಳ್ತಿದ್ರಲ್ಲ, ಬಟ್ ಅದ್ ನಿಮ್ಮ ತಮ್ಮನ ಕಿವಿಗೂ ಬಿದ್ದಿತ್ತು? ಬಿದ್ದಿತ್ತು ಗುರುಜಿ. ಸೊ ಅದನ್ನೇ ನೀವು ಮತ್ತೆ ಪುನರುಚ್ಚಾರ ಮಾಡಿದ್ರಿ, ಬಟ್ ನಿಮ್ಮ ಮೇಲೆ ಆತ ಮುನ್ಸ್ಕೊಂಡ, ಅಂದ್ರೆ ಇಷ್ಟ ದಿನ ಆದ್ಮೇಲೆ ಸಿಕ್ಕಿದ ನಾಳೆ ಮಾಡ್ತಾವ್ರಿ ಇವ್ರು ಅನ್ನೋ ರೇಂಜ್ಗೆ. ಹೌದು ಗುರುಜಿ. ಆಯ್ತು. ಅವನ್ ಕಿವಿಗೂ ಬಿದ್ದಿತ್ತು, ನಮ್ ಕಿವಿಗೂ ಬಿದ್ದಿತ್ತು. ನಾವು ಅದನ್ನ ಪುನಃ ಒತ್ತಿ ನೋಡು, ಈಗ ಒಬ್ರು ಹೇಳಿದ್ರೆ ಸರಿ, ಇಬ್ರು ಹೇಳಿದ್ರೆ ಸರಿ, 10 ಜನನು ಹೇಳ್ತಾವ್ರೆ, ಇದು ಯಾಕೋ ಸರಿ ಹೋಗ್ತಿಲ್ಲ, ಬೇಡ ಅಂತ ಅಂದಿದ್ಕೆ ನಮ್ ಕೈಲೆ ಮುನ್ಸ್ತಾ ಗುರುಜಿ ಅವನು ಮದ್ವೆ ಅಷ್ಟರಲ್ಲಿ. ನನ್ ಕೈಲಿ ನನ್ ತಾಯಿ ಒಂದ್ ಭಾಗ ನನ್ನೇ ಒಂದ್ ಭಾಗ ಅಂತ ನೋಡ್ತಿದನು, ನನ್ನ ಕೈಲೆ ಮುನ್ಸ್ತಾ. ನಾನು ಇನ್ನ ಮುನ್ಸ್ಕೊಂಡಲ್ಲ, ಇನ್ನೇನು ಹೇಳಕ್ಕೂ ಆಗ್ಲಿಲ್ಲ, ನೀನ್ ನಾನೇ ಬೇರೆ ಇದ್ದಂಗ ಇರ್ತದೆ ಅಂದ್ಬಿಟ್ಟು ಸುಮ್ನೆ ಆಗ್ಬಿಟ್ಟೆ, ಮದ್ವೆನೂ ಮಾಡ್ಕೊಟ್ಟೆ. ಅಂದ್ರೆ ಆತ ಆ ಸಮಯಕ್ಕೆ 37-38 ವರ್ಷಕ್ಕೆ ಒಂದ್ ಹೆಣ್ಣು ಸಿಕ್ಕೈತೆ, ಅದ್ನ ಹೆಂಗಾದ್ರೂ ಮಾಡಿ ಮದ್ವೆ ಆಗ್ಬಿಡೋಣ ಅನ್ನೋದು ಮನಸ್ಥಿತಿಗೆ ಬಂದ್ ನಿಂತಿದ್ದ ಆತ. ಮನಸ್ಥಿತಿ ಬಂದ್ ನಿಂತಿದ್ದ. ಆಮೇಲೆ ಊಟ ತಿಂಡಿಗೆಲ್ಲ ಗುರುಜಿ ನಾನು ಹೋಗಿ ಮಾಡ್ದಾಗ ಹೊಟ್ಟೆ ತುಂಬಾ ಊಟ ಮಾಡ್ತಿದ್ದ, ಇನ್ ಬಾಕಿನಾಗ ಅವನೇ ಮಾಡ್ಕೋಬೇಕಲ್ಲ ಗುರುಜಿ. ಒಂದ್ ದಿವಸ ಅವನು ಊಟ ಇಟ್ಕೊಂಡು ಊಟ ಮಾಡ್ದನಲ್ಲ, ಏನಿಲ್ಲ, ನಾವೇ ಊಟ ಇಟ್ಕೊಟ್ರೆ ಊಟ ಮಾಡ್ತಿದ್ದ, ಇಟ್ಕೊಡ್ದವ್ರೆ ಅದಕ್ಕಾರ ಹಂಗೆ ಮಲಿಕತ್ತಿದ್ದ. ನಮ್ಮ ಅಮ್ಮ 12 ಗಂಟೆ ಆದ್ರೂ ಅವ್ನ್ ಪಾಪ. ಅಂದ್ರೆ ಆತ ಆಸೆ ಪಡ್ಲಿಕ್ಕೂ ಆತಂದೆ ಅವ್ರದ್ದೇ ಆದ ಕಾರಣಗಳು ಇದ್ದು. ಇದ್ದ ಗುರುಜಿ ಹಂಗೆ. ನಮ್ಮಮ್ಮ ಅವನು ಆಟೋ ಓಡಿಸ್ತಾನೆ ಗುರುಜಿ, ಅವನೆಲ್ಲಾರ ಬಾಡಿಗೆಗೆ ಹೋಗ್ ಬಂದ್ರು 12 ಗಂಟೆ ಆದ್ರೂ ನಮ್ಮಮ್ಮ ಕಾಯ್ಕೊಂಡು ಊಟ ಇಟ್ಟಿತ್ತು, ಹಂಗಿದ್ದನು. ಆಮೇಲೆ ನಾನು ಹೋದಾಗ್ಲೂ ಅಷ್ಟೇ ಊರ್ಗೆ, ನಾನು ಅವ್ನ್ ಬರಗಂಟ ಕಾಯ್ಕೊಂಡು ಅಡಿಗೆ ಮಾಡಿ ಅವನು ಊಟ ಮಾಡಿ ನಾನು ಊಟ ಮಾಡಿ ಮಲಿಸೋತಿದ್ವಿ, ಹಂಗಿದ್ದನು. ಹಂಗೆ ಅಯ್ಯೋ ನಾನು ಎಷ್ಟ್ ದಿನ ಅಂತ ಬೇಸ್ಕೊಂತಿಂದಿ, ಅಯ್ಯೋ ಏನೋ ಒಂಚೂರು ಬೇಸ್ ಹಾಕಿದ್ರೆ ಸಾಕು ಅನ್ಕೊಂಡು ಆದ ಗುರುಜಿ. ಇದ್ರ ಮೇಲೆ ಆದ ಅವನು
ಹ್ಮ್ ಅಯ್ಯೋ ನನ್ನ ಹಣೆ ಬರ ಇದ್ದಂಗ ಐತೆ ಬಿಡು, ನೋಡ್ಕೊತೀನಿ, ನನ್ ಚೆನ್ನಾಗ್ ನೋಡ್ಕೊಂಡ್ರೆ ಅವಳು ಅದೇನು ಮಾಡಲ್ಲ, ಅವಳು ಚೆನ್ನಾಗ್ ಆಗ್ಬೋದು ಅಂತ ಆದ ಗುರುಜಿ. ಹ್ಮ್ ಮದ್ವೆ ಇನ್ನ 15 ದಿವಸ ಆಯ್ತು 15 ದಿನ ಇತ್ತು ಗುರುಜಿ. ನಾನು ಪೇಂಟು ಮನೆ ಕ್ಲೀನ್ ಮಾಡಕ್ಕೆ ಎಲ್ಲ ಹೋದೆ ಗುರುಜಿ. ನನ್ನ ಈಗ ಬಂದ ಏನ್ ಮಾಡ್ತೀಯಾ ಹೆಂಗ್ ಮಾಡ್ತೀಯಾ ಅಂತ ಏನು ಮಾತಾಡ್ಲಿಲ್ಲ ಗುರುಜಿ. ನನ್ ಕೆಲಿಯೇ ಮುನ್ಸ್ಕೊಂಡೇ ಬಿಟ್ಟ ಅವಳ ಮಾತು ಕೇಳ್ಕೊಂಡು. ಯಾರ ಮಾತು ಕೇಳ್ಕೊಂಡು? ಅವಳ ಮದ್ವೆ ಹುಡ್ಗಿ ಮಾತು ಫೋನಲ್ಲಿ ಮಾತಾಡ್ತಿದ್ರು ಇಬ್ರು. ಅಂದ್ರೆ ನಿಮ್ಮ ಅಕ್ಕ ಯಾಕೋ ಇದೊಂದು ಬೇಡ ಅಂತಾಳೆ ಅನ್ನೋದು ಅವ್ರಿಗೂ ಗೊತ್ತಿತ್ತು? ಗೊತ್ತಾಗಿತ್ತು. ಮತ್ತೆ ಫೋನಲ್ಲಿ ಗುರುಜಿ ಬೆಳಿಗ್ಗೆ 6 ಗಂಟೆ ಫೋನ್ ಮಾಡಿದ್ರೆ ಸುಮ್ಮನೆ ಸಂಜೆನು ಫೋನ್ ಮಾತಾಡೋದು ಇಬ್ರುನು. 25 ವರ್ಷದಿಂದ ಮಾತಾಡ್ಬೇಕಾದ್ನೆಲ್ಲ ಒಂದೇ ದಿವಸ ಮಾತಾಡೋದು ಆಮೇಲೆ ಬೆಳಗಾನ ಸಂಜೆ ಊಟ 8 ಗಂಟೆಗಾದ್ರೆ ಬೆಳಗಾನ 3 ಗಂಟೆ ರಾತ್ರಿ ಗಂಟನು ಮಾತಾಡೋನೆ ಗುರುಜಿ. ಮನೆ ಮೇಲೆ ತಾರ್ಸಿ ಮೇಲೆ ಕೂತ್ಕೊಂಡ್ ಮಾತಾಡೋನು. ನಾವು ಇವನು ಏನಪ್ಪಾ ಒಬ್ರ ಕೈಲಿ ಮಾತಾಡ್ತೇ ಇರೋನು ಹಿಂಗ ಆಗ್ಬಿಟ್ನಲ್ಲ ಅನ್ನೋದು ನಮ್ಗೆ ಆಯ್ತು. ಮತ್ತೆ ಇಷ್ಟೊಂದು ಚೇಂಜ್ ಆಗ್ಬಿಟ್ನಲ್ಲ ನಮ್ಮನ್ನ ಬಿಟ್ಬಿಟ್ಟು ಅನ್ನೋದು ಚೇಂಜ್ ಆಗಿದ್ದಕ್ಕೂ ನಂಗೇನ್ ಬೇಜಾರಿಲ್ಲ. ಮುಂದೆ ಜೀವನ ಹೆಂಗಾಯ್ತದೋ ಏನೋ ಇವ್ನು ಹಿಂಗ ಆಗ್ಬಿಟ್ನಲ್ಲ ಅನ್ನೋದು ನನಗೆ ಬೇಜಾರಾಯ್ತು ಗುರುಜಿ ಅಷ್ಟೇ. ಆಮೇಲೆ ಸರಿ ಆಯ್ತು ಹೆಂಗಾರ ಇರ್ಲಿ ಅವ್ನ ಹಣೆ ಬರ ಮಾಡ್ಬೇಕು ಮದ್ವೆನ, ಮಾಡ್ಲಿಲ್ಲ ಅಂದ್ರೆ ನನ್ನೇ ದೂರ್ತಾರೆ ಅನ್ಬಿಟ್ಟು ನಾನ್ ನಿಂತಿ ಮದ್ವೆ ಎಲ್ಲಾ ಮಾಡ್ತಿ ಗುರುಜಿ. ಮದ್ವೆ ದಿನಾನು ಅಲ್ಲಿ ಅವ್ರ ಹುಡ್ಗಿ ಮನೇಲೆ ಮದ್ವೆ ಮಾಡಿದ್ದು ಒಂದ್ ದೇವಸ್ಥಾನದಲ್ಲಿ ಸಿಂಪಲ್ ಆಗಿ ಮಾಡ್ಕೊಡಿ ಅಂದು ಮಾಡ್ಕೊಟ್ರು. ಅಲ್ಲೂ ಅವ್ರ ಅಪ್ಪ ಅಮ್ಮ ಯಾರೇ ಆಗ್ಲಿ ಗುರುಜಿ ನನ್ನ ಊಟ ಮಾಡ್ದ ಇವಾಗ ಬಂದ್ರ ಅಂತ ಒಬ್ರು ಮಾತಾಡಿಸ್ತಿಲ್ಲ ಗುರುಜಿ. ನಮ್ಮ ಯಜಮಾನ್ರನ್ನ, ನಮ್ ತಂಗಿ ಗಂಡನ್ನ ಯಾರನ್ನು ಸಹ ಅವ್ರು ಇವಾಗ ಬಂದ್ರ ಬನ್ನಿ ಊಟ ಮಾಡಿ ಕೂತ್ಕೊಳ್ಳಿ ಅಂತ ಒಬ್ರುನು ಮಾತಾಡಿಸ್ತಿಲ್ಲ ಅವ್ರು ಗುರುಜಿ. ಅಂದ್ರೆ ಗಂಡಿನ ಕಡೆಯವ್ರಿಗೆ ಏನ್ ಬೆಲೆ ಇರ್ಲಿಲ್ಲ ಅಂತ? ಬೆಲೆ ಇರ್ಲಿಲ್ಲ ಗುರುಜಿ. ಅಲ್ಲಿ ನಮ್ ತಮ್ಮನ್ ಒಬ್ಬನ್ ಬಿಟ್ರೆ ನಮ್ನ ಯಾರು ಅವ್ರು ಮಾತೇ ಆಡಿಸ್ತಿಲ್ಲ ಗುರುಜಿ. ಏನು ಎಂಟು ಅಂತಾನು ಮಾತಾಡಿಸ್ತಿಲ್ಲ ಗುರುಜಿ. ಅಲ್ಲೆಲ್ಲ ಬೇರೆಯವ್ರ ಕಡೆಯಿಂದ ಇವ್ರು ನ್ಯೂಸ್ ತಿಳ್ಕೊಂಡವ್ರೆ. ಅವ್ರ ಅಕ್ಕಂದೇ ನಡೆಯೋದು, ಅವ್ರ ಅಕ್ಕನೇ ಹೇಳೋದು, ಅವ್ರ ಅಕ್ಕನೇ ಮಾಡೋದು ಅನ್ನೋ ನ್ಯೂಸ್ ಇವ್ರು ತಿಳ್ಕೊಬಿಟ್ಟಿದ್ರು ಗುರುಜಿ. ಅದಕ್ಕೆ ಅವ್ರ ಅಕ್ಕಂದೇ ನಡೆಯೋದು ಮಾಡೋದು ಅಂದ್ಮೇಲೆ ಅವಳೇನ್ ಮಾತಾಡ್ಸೋದು, ಈಗ್ಲೇ ದೂರ ಮಾಡ್ಬೇಕು ಅನ್ನೋ ಸ್ಕೆಚಲ್ಲಿ ಅವರು ನಮ್ನ ಮಾತಾಡ್ಸೋದ್ ಬಿಟ್ಬಿಟ್ರು ಗುರುಜಿ. ನಾವ್ ಅದಕ್ಕೂ ಏನ್ ಬೇಜಾರ್ ಮಾಡ್ಕೊಂಡು ನಮ್ ತಮ್ಮ ಚೆನ್ನಾಗಿರ್ಬೇಕು ಅಂತ ಮದ್ವೆ ಮಾಡಿದ್ವಿ, ಬಂದ್ವಿ ಮನೆಗೆ ಎಲ್ಲ ಆಯ್ತು ಗುರುಜಿ. ಮನೆಗ್ ಬಂದ್ರು ನಾನು ಇವತ್ತು ಬೆಳಿಗ್ಗೆ ಊಟ ಮಾಡಿರೋದು, ನಾಳೆ ಸಂಜೆ ಗಂಟ ಊಟ ಮಾಡಿಲ್ಲ ಗುರುಜಿ ನಾನು. ಆದ್ರೂ ಒಂದಪ್ಪನು ಬಾ ಊಟ ಮಾಡು, ಯಾಕೆ ಊಟ ಮಾಡಿಲ್ಲ ಅಂತ ಕರೀಲಿಲ್ಲ ನಮ್ ತಮ್ಮ. ಅಲ್ಲ, ಈಗ ಮದುವೆ ಆಗಿ ಹೆಣ್ಣಿನ ಮನೆಗೆ ಹೋಗಿದ್ರ ನಿಮ್ಮ ಗಂಡಿನ ಮನೆಗೆ ಬಂದಿದ್ರ? ನಾವ್ ಮದ್ವೆ ದಿನ ಗುರುಜಿ ಬೆಳಿಗ್ಗೆನೆ ಹೊಂಟೋದ್ವಿ. ಇಲ್ಲೇನು ನಾಷ್ಟ ಮಾಡಕ್ಕಾಗಿಲ್ಲ, ಅರ್ಜೆಂಟ್ ಇತ್ತಲ್ಲ ಹೋದ್ವಿ. ಅಲ್ಲಿ ಮದ್ವೆ ಮನೇಲೂ ನಮ್ನ ಯಾರು ಅವರು ಊಟಕ್ಕೆ ಕರೀಲಿಲ್ಲ, ಅಲ್ಲೂ ಊಟ ಮಾಡ್ಲಿಲ್ಲ. ಅಲ್ಲೂ ಊಟ ಕರೀಲಿಲ್ಲ ಅಲ್ಲ ಅನ್ನೋ ಬೇಜಾರಲ್ಲಿ ನಮ್ಗಿತ್ತು. ಅಲ್ಲಿಂದ ಊಟ ಕಟ್ ಕಳ್ಸಿದ್ರು. ಅದು ನಾ ಮಾಡ್ಬೇಕಲ್ಲ ಅನ್ನೋ ಬೇಜಾರ್ಗೆ ಅಲ್ಲೇ ಕರೀನಿಲ್ಲ. ಅವ್ರು ತಂದಿದ್ ಯಾಕೆ ಮಾಡ್ಬೇಕು ಅಂತ ನಾನ್ ಮಾಡೇ ಇರ್ಲಿಲ್ಲ. ಆದ್ರೂ ಸಹ ನಮ್ ತಮ್ಮ ಒಂದ್ ಮಾತು ಊಟ ಮಾಡು ನೀನು ಅಂತ ಅನ್ಲಿಲ್ಲ ಆವಾಗ್ಲೂ. ಅಲ್ಲೇ ಅವಳ ಕಡಿಕೆ ಆಗ್ಬಿಟ್ಟಿದ್ದ ಅವ್ನು. ಆಗೋಗಿದ್ದ. ಆಮೇಲೆ ಸರಿ ಆಯ್ತು ಬಿಡು, ನಾನ್ ಮಾಡೋ ಕರ್ತವ್ಯ ಮಾಡಿದೀನಿ, ದೇವ್ರ ಅವನೇ ನೋಡ್ಕತಾನೆ ಅಂದ್ಬಿಟ್ಟು ಫುಲ್ಲು ಎಲ್ಲಾ ಕೆಲ್ಸ ಮಾಡಿ ಬೆಳಗ್ಗೆಗೆ ಬಟ್ಟೆ ಗಿಟ್ಟೆ ಇದ್ದಿದ್ದೆಲ್ಲ ಒಗ್ದು ಎಲ್ಲಾ ಮಾಡಿ ಬೆಳಗ್ಗೆಗೆ ಕರ್ನಾರ ಇತ್ತು ಗುರುಜಿ. ಕರ್ನಾರೇನು ಜೋರಾಗೆ ಮಾಡಿದವನು. ನಾವು ಸಿಂಪಲ್ ಆಗಿ ಮಾಡ್ಕೋ ಬೇಡ, ನಾಳೆ ದಿನ ನಿಂಗೆ ಸಾಲ ಬರೋದು, ಸಾಲ ತೀರ್ಸಕ್ಕೆ ಹಿಂದೆ ಮುಂದೆ ನೋಡ್ತೀಯ ನೀನು, ₹1 ಖರ್ಚು ಮಾಡಕ್ಕೆ, ಆಮೇಲೆ ಸಾಲ ಬಂದ್ರೆ ಯಾರು ತೀರಿಸ್ತಾರೆ, ಬೇಡ ಕಣೋ ಒಂದ್ ಸ್ವಲ್ಪ ಸಿಂಪಲ್ ಆಗಿ ಮಾಡ್ಕೊ ಅಂತ ಹೇಳಿದ್ವಿ ಗುರುಜಿ. ಆದ್ರೂ ನಮ್ ಮಾತು ಕೇಳ್ದಂತೆ ಚೌಟ್ರಿನೇ ಮಾಡಿ ಜೋರಾಗೆ ಕರ್ನಾರೆ ಮಾಡ್ಕೊಂಡ ಗುರುಜಿ. ಅಂದ್ರೆ ಬೀಗ್ರೂಟ ಅಂತ? ಬೀಗ್ರೂಟ ಮಾಡ್ಕೊಂಡ ಗುರುಜಿ. ಆಯ್ತು ಸರಿ ಆಯ್ತು ಬಿಡಪ್ಪ ಅಂದ್ಬಿಟ್ಟು ನಾವು ಅದಕ್ಕೂ ಏನು ಮಾತಾಡ್ಲಿಲ್ಲ, ಸುಮ್ನಾದ್ವಿ. ಆ ಬೀಗ್ರೂಟದ ದಿನಾನು ಅವ್ರ ಅಪ್ಪ ಅಮ್ಮಂಗೆ ನಾವ್ ಬಟ್ಟೆ ತೋಡಿಸ್ಬೇಕಲ್ಲ, ಅದ ಬಟ್ಟೆ ನಾವು ಆಯ್ತು ಅವ್ರು ಮಾತಾಡ್ದೇವ್ ಸಿಕ್ಕಿಲ್ಲ, ನಮ್ ಮನೆಗ್ ಬಂದವ್ರೆ ನಮ್ ಇದಕ್ ಬಂದವ್ರೆ ಅಂತ ನಾವೇ ತಗೊಳ್ಳಿ ಬಟ್ಟೆ ಹಾಕೊಳ್ಳಿ ನೀವು ಅಂತ ಕೊಡಕ್ ಹೋದ್ವಿ ಗುರುಜಿ. ಅಪ್ಪ ಹೆಣ್ಣಪ್ಪ ಅವ್ವ ಇಬ್ರು ನನ್ ಮೇಲೆ ಜಗಳಕ್ಕೆ ಬಂದೇ ಬಿಟ್ರು ಗುರುಜಿ.
ಅಲ್ಲ ಹಂಗಂದೆ ಇಲ್ಲಿ ಹಿಂಗಂದೆ ಈಗ್ಯಾಕ್ ಬಟ್ಟೆ ಕೊಡಕ್ ಬಂದಿದ್ಯಾ ಅಂತೇಳು ಇಂತೇಳು ಅಂತ ಜಗಳ ಆಡೋರು ಗುರುಜಿ. ನಾನೇನು ಮಾತಾಡ್ಲಿಲ್ಲ, ಸುಮ್ನಾದೆ. ನಮ್ಮೂರ್ನವ್ರು ಇದ್ದವ್ರು ಅವಳು ಇರೋದಕ್ಕೆ ಅದೊಂದ್ ಮನೆ ಆಗದೆ, ಅವಳು ಇಲ್ದೇ ಹೋಗಿರೋ ಇಷ್ಟೊತ್ತಿಗೆ ಏನಾಗಿರೋದು, ಆ ಹುಡ್ಗಿ ಮೇಲೆ ಜಗಳಕ್ಕೆ ಹೋಯ್ತಿರಲ್ಲ, ನಿಮ್ಗೇನ್ ಮರ್ಯಾದಿಲ್ವಾ? ಹೆಣ್ಣು ಕೊಟ್ಟಿರೋರು ನೀವು ಸೋಸ್ತಾಗತ್ತೆ ಹೊರ್ತು ನೀವೇ ಜಗಳಕ್ಕೆ ಹೋಯ್ತಿರಲ್ರಿ ಅಂತ ಎಲ್ರು ಅವ್ರ ಕೆಲವು ಜಗಳ ಆಡಿದ್ರು. ನಾವ್ ಅಂತಿದ್ರಲ್ಲೂ ನಾನೇನು ಮಾತಾಡ್ಲಿಲ್ಲ ಗುರುಜಿ ಹಂಗಿದ್ರು. ಆಯ್ತು ನಮ್ ತಮ್ಮ ನಾನ್ ಮಾತಾಡ್ಬಿಟ್ರೆ ಅವ್ನ್ ಮುನ್ಸ್ಕೊಬಿಡ್ತಾನೆ, ಅವ್ನಿಗೆ ಬೇಜಾರಾಗ್ಬಿಡುತ್ತೆ ಅಂತ ನಾನು ಅವ್ರ ಕೆಲ ಬೈಸ್ಕೊಂಡು ನಾನೇನು ಮಾತಾಡ್ಲಿಲ್ಲ, ಸುಮ್ನಾದೆ ಗುರುಜಿ. ಆಮೇಲೆ ಇನ್ನ ಕರ್ನಾಟಕ ತೀರ್ಕೊಂಡು ಹೋದ್ರು. ಇನ್ 4 ದಿವಸ ಅವ್ರ ಮನೆ ಇದ್ದು 5ನೇ ದಿವಸಕ್ಕೆ ನಮ್ ಮನೆಗ್ ಕರ್ಕ ಬರ್ಬೇಕಾಯ್ತು. ಶಾಸ್ತ್ರ ಮಾಡಿ ಕರ್ಕ ಬರಕ್ಕೆ ಹೋಗ್ಬೇಕಾಯ್ತು. ನನ್ಗೆ ವಾಂತಿ ಭೇದಿ ಆಗ್ಬಿಡ್ತು ಗುರುಜಿ. ನಾನು ಹೋಗ್ಲಿಲ್ಲ. ಇನ್ನ ನಮ್ಮ ಅತ್ತಿಗೆ, ನಮ್ಮ ಅಣ್ಣ, ನಮ್ ತಂಗಿ ಗಂಡ 5 ಜನ ಹೋಗಿ ಕರ್ಕ ಬಂದ್ರು ಗುರುಜಿ. ಅಲ್ಲಿ ಅವತ್ತು ಬಂದ್ ದಿವಸನೇ, ಅವತ್ತು ಕರ್ಕ ಬಂದ್ ದಿವಸನೇ ನೈಟ್ 12 ಗಂಟೆ ರಾತ್ರಿ ನಾವು ನಮ್ಮ ಅಣ್ಣನ ಮಗಳದ್ದು ಬರ್ತಡೇ ಇತ್ತು, ಬೇರೆ ಊರ್ಗ್ ಹೋಗಿದ್ದೋ. ಇಲ್ಲೇ ಇದ್ರು ಇವ್ರು ಗಂಡ ಹೆಂಡತಿ ಇಬ್ರುನೇ ಬಿಟ್ಟು ಹೋಗಿದ್ದೋ ನಾವು. ಅವ್ರು ಆಮೇಲೆ ನಾವು ಅಲ್ಲಿ ಹೋಗಿ ಇನ್ನು ಕೇಕೆ ಕಟ್ ಮಾಡ್ಸಿಲ್ಲ ಗುರುಜಿ. ಅಷ್ಟೆಲ್ಲ ಅಲ್ಲಿ ನಮ್ ತಮ್ಮ ಫೋನ್ ಮಾಡ್ದ ಹತ್ಕೊಂಡು, ಬಾಯ್ಲಿ ನೀನು ಅಂತ ಅಂದ. ಯಾಕೆ ಏನಾಯ್ತು ಅಂತ ನಾನು ಕೇಳ್ದೆ. ಅವನು ಏನು ಹೇಳಿಲ್ಲ ಗುರುಜಿ, ಬಾ ಅಂತ ಅಂದ. ಆಮೇಲೆ ಸರಿ ಅನ್ಬಿಟ್ಟು ನಾವ್ ಅಲ್ಲಿ ಕೇಕು ಕಟ್ ಮಾಡಿಸ್ಲಿಲ್ಲ, ಊಟನೂ ಮಾಡ್ಲಿಲ್ಲ, ಏನು ಇಲ್ಲ. ಅಷ್ಟೊತ್ತು ರಾತ್ರಿಲೇ ಬಂದು 5 ಕಿಲೋಮೀಟರ್ ಆಚೆ ಇದ್ದು. ಆಮೇಲೆ ಬಂದ್ವಿ. ಅಲ್ಲಿಂದ ಬರೋಷ್ಟಲ್ಲಿ 10 ಗಂಟೆ ಆಯ್ತು. ಆಮೇಲೆ ಬಂದ್ರೆ ಇವಳು ರೂಮಲ್ಲಿ ಸೇರ್ಕೊಂಡವಳೆ, ಇವನು ಈಚೆ ಕಣ್ಣೀರ್ ಹಾಕೊಂಡ್ ಕೂತವನೆ ಹಾಲಲ್ಲಿ. ನಾನು ಯಾಕೋ ಏನಾಯ್ತೋ ಏನು ಅಂತ ಕೇಳ್ದೆ. ನೀನು ಏನಂದಿದ್ಯ ಅವಳಿಗೆ? ನಾನು ಅವಳ ಕೈಲಿ ಮಾತೇ ಆಡಿಲ್ಲ ಗುರುಜಿ. ನಾನೇನು ಅವಳ ಕೈಲಿ ಮಾತು ಆಡಿಲ್ಲ, ಬೇರೆಯವ್ರ ಕೈಲೂ ಅವಳ ಸುದ್ದಿ ಮಾತಾಡಿಲ್ಲ ನಾನು. ಇವನೇ ನನ್ ಕೈಲಿ ಮಾತಾಡ್ಲಿಲ್ಲ ಅಂದ್ಮೇಲೆ ಅವಳ ಸುದ್ದಿ ಕಟ್ಕೊಂಡ್ ನನ್ಗೇನಾಗ್ಬೇಕು ಅಂದ್ಬಿಟ್ಟು ನಾನೇನು ಮತ್ತೆ ಆಯ್ತು ಸರಿ ಏನಂತಿದ್ದೀನಂತೆ, ಅದೇನು ಹೇಳು ಅಂತ. ಹಂಗಂದಿದ್ಯಂತೆ ಹಿಂಗಂದಿದ್ಯಂತೆ, ನಿನ್ಗ್ಯಾಕ ಅವೆಲ್ಲವ? ನಮ್ ಬರೋ ಅಷ್ಟ್ರಲ್ಲಿ ಒಟ್ಟೋಗಿವ ನೀನ್ ಊರ್ಗೆ, ಇಲ್ಲೇ ಕುಳ್ಕಂಡೆ ಅಂದ ಗುರುಜಿ. ಹಂಗ ನಾನು ಇದ್ದಿದ್ದೆ ತಪ್ಪಾಯ್ತಾ ನಿನ್ಗೆ? ಆಯ್ತು ಬಿಡು, ಅದೇನಂದಿದ್ದೀನಿ ಹೇಳು. ಅದ್ ನಾನ್ ಅಂದಿದ್ರೆ ಅವಳು ಕಾಲಕ್ ಬಿದ್ದೆ ನನ್ ಕ್ಷಮೆ ಕೇಳ್ತೀನಿ, ಅದೇನಂದಿದ್ದೀನಿ ಹೇಳು ಅಂತ ಅಂದೆ ಗುರುಜಿ. ಹೇಳಲೇ ಇಲ್ಲ ಅವನು ಕೊನೆಗುವೆ. ಆಮೇಲೆ ಹಂಗಂಗೆ ಮಾತಾಡೋ ನಮ್ ತಂಗಿ ಬೈದ್ಲು ಗುರುಜಿ. ಅವಳಿಲ್ಲ ಅಂದ್ರೆ ನೀನ್ ಇರ್ತಿದ್ದ ಇವತ್ತು? ಅವಳನ್ನ ಆಚೆಗೆ ಹೋಗು ಅಂತ ಇದೆಯಲ್ಲ, ಅವಳಿರೋದಕ್ಕೆ ಕಣೋ ನಿಂದು ಒಂದ್ ಹೆಸರಾಗಿ ಊರಲ್ಲಿ ಇರೋದು. ಅವಳು ಇಲ್ದೇ ಹೋಗಿರು ನೀನ್ ಎಲ್ಲಿರ್ತಿದ್ದೆ ಇವತ್ ನಮ್ಮ ಅಕ್ಕಂಗ್ ಅಂತ ಇದೆಯಲ್ಲ ಅಂತೇನು ಅಂತ ನಮ್ ತಂಗಿ ಬೈದ್ಲು ಗುರುಜಿ. ಆಮೇಲೆ ಆಯ್ತು ಅಂದ್ಬಿಟ್ಟು ಜಗಳ ಎಲ್ಲ ಆಯ್ತು. ಇಷ್ಟೆಲ್ಲ ಅನ್ಸ್ಕೊಂಡಿದ್ಯಲ್ಲ, ಬಾ ಹೋಗೋಣ ಅಂದ್ಬಿಟ್ಟು ನಮ್ ತಂಗಿ ಅಷ್ಟೊತ್ತೊಂದ್ ರಾತ್ರಿ 1 ಗಂಟೆ 12 ಗಂಟೆ ಆಗಿತ್ತು ಗುರುಜಿ. ಅಷ್ಟೊತ್ತೊಂದ್ ರಾತ್ರಲ್ಲೇ ಬಂದ್ಬಿಟ್ಟ ಗುರುಜಿ ನಾವ್ ಮನೆ ಬಿಟ್ಟು. ಒಂದ್ ಮಾತು ಇರಿ ಅಂತಾನು ಅನ್ಲಿಲ್ಲ ಅವನು. ಅವಳು ಸಹ ಯಾಕೆ ಹೋಯ್ತೀರಿ ನನ್ನಿಂದ, ನಾನ್ ಇವಾಗ ಬಂದಿದ್ದೀನಿ, ನನ್ನ ಬೇರೆಯವ್ರು ದೂರ್ತಾರೆ ಇರಿ ಅಂತಾನು ಈಚೆಗೂ ಬರ್ಲಿಲ್ಲ ಗುರುಜಿ ರೂಮಿಂದ ಅವಳು. ಆಯ್ತು ಅಂದ್ಬಿಟ್ಟು ನಾವ್ ಬಂದ್ವಿ. ಇನ್ನ ನಮ್ಮ ಅಣ್ಣ ಅವ್ರ ಮನೆಗ್ ಬಂದ್ವಿ ಉಳ್ಕೊಂಡು. ಇನ್ ಬೆಳಗ್ಗೆಗೆ ನಮ್ ಊರಿಗೆ ಬಂದ್ವಿ ಗುರುಜಿ. ಅವತ್ತೇ ಲಾಸ್ಟ್ ಗುರುಜಿನ ಅವ್ರ ಮಕ ನಾವ್ ನೋಡ್ಲಿಲ್ಲ, ನಮ್ ಮಕ ಅವ್ರು ನೋಡ್ಲಿಲ್ಲ. ಒಂದ್ ವರ್ಷ ಪ್ರೆಗ್ನೆಂಟ್ ಆಗಿ ಮಗು ಆಯ್ತು. ಅಲ್ಲಿವರೆಗೂ ನಮ್ ತಮ್ಮ ಬೇರೆಯವ್ರ ಕೆಲೆಲ್ಲ ಹತ್ಕೊಂಡು ನಾನ್ ಮಾಡ್ಬಾರ್ದಾಯ್ತು, ನಮ್ಮ ಅಕ್ಕ ತಂಗಿನ ಅವತ್ತು ರಾತ್ರಿ ಆಚೆ ಕಳ್ಸ್ಬಿಟ್ಟೆ, ಇವತ್ ನಾನೇ ಅನ್ಭವಿಸ್ತಾ ಇದ್ದೀನಿ. ಫಸ್ಟೇ ಹೇಳಿದ್ಲು ನಮ್ಮ ಅಕ್ಕ ಈ ತರ ಅಲ್ಲ ಅಂತ. ಆದ್ರೂ ನಾನು ಮಿಸ್ಬೀರ್ ಮಾಡ್ಕೊಂಡಿದ್ದೆ, ಇವಳು ಹಿಂಗೆಲ್ಲ ಮಾಡ್ತಾವಳೆ ಅಂತ ಬೇರೆಯವ್ರ ಕೆಲೆಲ್ಲ ಹೇಳ್ಕೊಂಡು ಅಳ್ತಿದ್ನಂತೆ ಗುರುಜಿ. ಅವ್ರೆಲ್ಲ ಹೇಳ್ತಿದ್ರು ನಂಗೆ ಅಳ್ತಾನೆ ಅಂತ. ಅವನೇ ಮಾಡ್ಕೊಂಡಿರೋದು, ಅವನೇ ಅನ್ಭವಿಸ್ತಿ, ನಮ್ಗೇನ್ ಅದಕ್ಕೂ ನಮ್ಗೂ ಸಂಬಂಧ ಇಲ್ಲ, ಹೆಂಗೋ ಚೆನ್ನಾಗಿರ್ಲಿ ಬಿಡಿ, ಎಲ್ಲೋ ಇರ್ಲಿ ಅಂದ್ಬಿಟ್ಟು ನಾನು ಅಷ್ಟು ಮಾತಾಡ್ಕೊಂಡು ನಾನು ಇನ್ನೇನು ಮಾತಾಡ್ತಿರ್ಲಿಲ್ಲ ಬೇರೆಯವ್ರ ಕೈ. ಊರ್ಗೂ ಹೋಗ್ಲಿಲ್ಲ ನಾವು. ಅವನ್ ಮುಖ ನಾವ್ ನೋಡ್ಲಿಲ್ಲ, ನಮ್ ಮುಖ ಅವ್ನ್ ನೋಡ್ಲಿಲ್ಲ ಗುರು. ಆಮೇಲೆ ಮಗು ಡಿಲಿವರಿಗೆ ಇಲ್ಲಿಗೆ ಸೇರ್ಸಿದ್ರು ಮೈಸೂರಿಗೆ ಗುರುಜಿ. ಮಗು ಡಿಲಿವರಿ ಆದ ದಿನ ಬಂದಿದ್ದಾನೆ ನಮ್ಮ ಮನೆಗೆ ಗುರುಜಿ. ಅವನು ತಪ್ಪಾಯ್ತು ನಾನ್ ಮಾಡಿದ್ದು, ನಾನ್ ಕ್ಷಮಿಸ್ಬಿಡಿ. ಗೇಟೇ ತೆಗ್ದಿಲ್ಲ ಗುರುಜಿ. ಗೇಟ್ ತೆಗಿಯಕ್ಕಿಂತ ಮುಂಚೆನೆ ಕರ್ಕೊಂಡ್ ಬಂದ್ಬಿಟ್ಟ ನಮ್ ಮನೆಗೆ ಗುರುಜಿ. ನಾನಿರ್ಲಿ
ಹೆಂಡತಿ ಕರ್ಕೊಂಡ ಅಂದೆ. ಹೆಂಡತಿ ಕರ್ಕೊಂಡಲ್ಲ, ಹೆಂಡತಿ ಡಿಲಿವರಿ ಸೇರ್ಸಿದ. ಡಿಲಿವರಿ ಆಯ್ತು ಪಾಪುದು. ಅಂದ್ರೆ ಮಧ್ಯದಲ್ಲೆಲ್ಲ ನಾನ್ ಮಾಡಿದ ತಪ್ಪಾಯ್ತು, ನಮ್ಮ ಅಕ್ಕ ಅವ್ರನ್ನ ಮಾತಾಡ್ಸ್ಬೇಕು, ತಪ್ಪಾಯ್ತು ಅಂತ ಕೇಳ್ಬೇಕು ಅಂದಾಗೆಲ್ಲ ಅವಳು ಪ್ರೆಗ್ನೆಂಟ್ ಆಗಿಲ್ಲಲ್ಲ ಗುರುಜಿ. ಅದಕ್ಕೆ ನಮ್ಮ ಅಕ್ಕ ಅವ್ರು ನೋಡ್ಬೇಕು, ನಮ್ಮ ಅಕ್ಕ ಅವ್ರು ಫೋನ್ ಎಲ್ಲಾರ ಮಾತಾಡ್ಸ್ಬೇಕು ಅಂದ್ರೆ ನಿಮ್ಮ ಅಕ್ಕ ಅವ್ರು ಮಾತಾಡ್ಸಿದ್ರೆ ನಾನ್ ನೇಣಾಕೊಂಡ್ ಸತ್ತೋಯ್ತೀನಿ, ನಿಮ್ ಅಕ್ಕನೇ ಬೇಕು ಅಂದ್ರೆ ನಾನ್ ಸತ್ತೋಯ್ತೀನಿ ಅಂತ ಎದುರಿಸಿ ಮಾಡಿಸ್ತಿಲ್ಲಂತೆ ಗುರುಜಿ. ಇವನು ಅದಕ್ಕೆ ಪ್ರೆಗ್ನೆಂಟ್ ಬೇರೆ ಅಲ್ವಾ, ಏನಾರು ಸತ್ತೋದ್ರೆ ಅಯ್ಯೋ ನಾನ್ ಆಗಿರೋದೇ ಇಂತೆದು, ತಿರ್ಗಾ ಏನಾರು ಸತ್ತೋದ್ರೆ ನನ್ನೇ ದೂರ್ತಾರೆ ಜನ ಅಂತ ಇವನು ಎಲ್ಲಾ ನೋವು ಅನ್ಭವಿಸ್ಕೊಂಡು ಒಬ್ನೇ ತಿನ್ಕೊಂಡು ಸುಮ್ನೆ ಆಗ್ಬಿಟ್ಟವನೆ ಗುರುಜಿ. ಒಬ್ರು ಕೈಲೂ ಹೇಳ್ಕೊಂಡಿಲ್ಲ, ಏನು ಮಾಡಿಲ್ಲ. ಇವಳು ಏನೇನ್ ಮಾಡ್ತಾಳೆ ಅದೆಲ್ಲಾನು ಅವನೇ ಒಬ್ನೇ ಇದ್ದಾಗ ಹಚ್ಕೊಳ್ಳೋದು ಕರ್ಕೊಳ್ಳೋದು, ಸುಮ್ನೆ ಆಗ್ಬಿಡೋದು, ಹಂಗ ಆಗ್ಬಿಟ್ಟವನೆ ಗುರುಜಿ. ಆಮೇಲೆ ಡಿಲಿವರಿ ಆದ ಆಸ್ಪತ್ರೆಯಲ್ಲಿ ಅವ್ರೆ ಇಲ್ಲಿಗೆ ನಮ್ ಮನೆಗ್ ಬಂದವನೆ ಗುರುಜಿ ನನ್ನ ಹತ್ರ ಮಾತಾಡೋದಿಕ್ಕೆ. ನಾನ್ ಇರ್ಲಿಲ್ಲ, ಬೇರೆ ಅವತ್ತು ಫಂಕ್ಷನ್ ಇತ್ತು, ಅಲ್ಗ್ ಹೊಟ್ಟೋಗಿದೆ. ನನ್ ಮಕ್ಳು ಇದ್ರು ಗುರುಜಿ. ನನ್ ಮಕ್ಳನ್ ತಪ್ಕೊಂಡು ಹತ್ತವನೆ ಗುರುಜಿ, ಅಷ್ಟೊಂದ್ ಹತ್ಬಿಟ್ಟವನೆ ಗುರುಜಿ. ನನ್ ಮಕ್ಳು ಹೇಳಿದ್ರು, ಆ ಮಾವ ಬಂದೈತೆ ಇಷ್ಟೊಂದ್ ಅಳ್ತೈತೆ ಅಮ್ಮ ನೀನ್ ಇಲ್ವಲ್ಲ ಅಂತ. ಸರಿ ಆಯ್ತು ಬಿಡು ಚೆನ್ನಾಗವನಂತ ಅಂತ ನಾನೇ ಫೋನಲ್ಲೇ ಮಾತಾಡ್ದೆ. ಫೋನಲ್ಲೂ ಅವನು ಚೆನ್ನಾಗಿದ್ದೀನಿ ಇಲ್ಲ ಅಂತ ಏನು ಮಾತಾಡ್ತಿಲ್ಲ ಗುರುಜಿ, ಬರೀ ಅಳೋದೇ ಮಾಡ್ತಾನೆ ಗುರುಜಿ ಅವನು. ಆಯ್ತು ಬಿಡು, ನಾನೇನ್ ತಪ್ಪು ಮಾಡಿಲ್ಲ, ನಿನ್ನ ಹಣೆ ಬರ ನೀನೇ ಬರ್ಕೊಂಡಿದ್ದು ಆಯ್ತು, ಇವಾಗಾರು ಅರ್ಥ ಆಗೈತಲ್ಲ ನಮ್ ಬೆಲೆ, ಸಾಕು, ಚೆನ್ನಾಗಿರು, ನಾವ್ ಬರ್ದೇವ್ರು ಸಿಕ್ಕಲ್ಲ, ನೀನ್ ಚೆನ್ನಾಗಿರು ಅಂತ ಅಂದ್ಬಿಟ್ಟು ಇಟ್ಟೆ. ಇರು ಬೆಳಗ್ಗೆ ಬರ್ತೀನಿ ನಾನು ಅಂದೆ. ಇಲ್ಲ ಇರಕ್ಕಿಲ್ಲ, ಡಿಲಿವರಿ ಸೇರ್ಸಿದೀನಿ, ಇವತ್ತು ಹೆಂಗೋ ಡಿಲಿವರಿ ಆಯ್ತಲ್ಲ ಇದೊಂದು ಆಗ್ಲಿ ಅಂತ ಕಾಯ್ಕೊಂಡಿದೆ, ಇಲ್ಲ ಹೋಯ್ತೀನಿ ಬಿಡು ಅಂತ ಅಂದ ಗುರುಜಿ. ಅಷ್ಟರಲ್ಲೇ ಅವನ ಆಸ್ಪತ್ರೆ ಇಲ್ವಲ್ಲ ಇಲ್ಲೂ ಬಂದಿದ ಅಂತ ಅಷ್ಟರಲ್ಲೇ ಅವ್ರಿಗೆ ಗೊತ್ತಾಗದೆ. ಪುನಃ ಆಸ್ಪತ್ರೆಗೆ ಜಗಳ ತೆಗ್ದಿದ್ದಾಳೆ ಅವಳು. ಯಾಕೆ ಹೋಗಿದೆ ನೀನು ಅವ್ರ ಮನೆ ಹತ್ತಕ್ಕೆ, ನೀನ್ ಏನಕ್ಕೆ ಹೋಗಿದೆ, ಹಂಗೆ ಹಿಂಗೆ ಅಂತ ಜಗಳ ತೆಗ್ದವಳೆ ಗುರುಜಿ. ಅವತ್ತಿಂದ ಇವತ್ತುವರೆಗೂ ಬರೀ ಜಗಳ. ಆ ಮಗ ಮಾತ್ರ 2 ವರ್ಷ ಆಗಿದೆ ಗುರುಜಿ. ಮಗ ಮಾತ್ರ ಅಪ್ಪನ್ ಬಿಟ್ಟು ಯಾ ಕಡೆಗೂ ಅಲ್ಲಾಡ, ಅಪ್ಪ ಅನ್ನುತ್ತೆ ಗುರುಜಿ. ಅಪ್ಪನ್ ಬಿಟ್ಟು ದೂರ ಮಾಡ್ಕೊಂಡು ಅವ್ರ ಅಪ್ಪ ಮನೆಗೆ ಹೋಗಿ ಕೂತಿದ್ದಾಳೆ ಗುರುಜಿ. ತಿರ್ಗಾ ಪ್ರೆಗ್ನೆಂಟ್ ಆಗಿದ್ದಾಳೆ ಗುರುಜಿ. ಮಗುನ ಅಪ್ಪ ಆಟ ಆಡ್ಸ್ಬೇಕು ಅಂತ ನನ್ ತಮ್ಮಂಗೆ ತುಂಬಾ ಇಷ್ಟ ಮಕ್ಳು ಅಂದ್ರೆ, ಅಷ್ಟೊಂದ್ ಇಷ್ಟ ಗುರುಜಿ ಮಕ್ಳು ಅಂದ್ರೆ. ಆ ಮಗುನ ಆಟ ಆಡ್ಸಕ್ಕೆ ಅವನ್ಗೆ ಆಯ್ತಾ ಇಲ್ಲ. ಅವಳು ಅಪ್ಪ ಮನೆ ಹೋಗಿ ಸೇರ್ಕೊಂಡವಳೆ. ಮಗುನ ಇವ್ರ ಮನೆ, ಅವ್ರ ಚಿಕ್ಕಮ್ಮ ಅವ್ರ ದೊಡ್ಡಮ್ಮ ಮನೆ ಎಲ್ಲ ಬಿಟ್ಟವಳೆ. ಇವನು ಅದನ್ನ ಹೋಗಿ ಕೇಳದ್ನಂತೆ, ನೀನು ಸಾಕಕ್ ಆಗ್ಲಿಲ್ಲ ಅಂದ್ರೆ ನನ್ ಮಗು ನನಗ್ ಕೊಟ್ಬಿಡು, ನಾನ್ ಸಾಕತ್ತೀನಿ, ನನ್ ಮಗುನ್ ನೋಡ್ಕೊಂಡಾರ ನನ್ ಜೀವನ ಮಾಡ್ಕತೀನಿ, ನಿನ್ಗಂತೂ ಬಾಳಕ್ ಇಷ್ಟ ಇಲ್ಲ, ನಿನ್ಗಂತೂ ಇರೋಕ್ಕೂ ಇಷ್ಟ ಇಲ್ಲ, ಗಂಡನ್ ಬೆಲೆನೂ ಗೊತ್ತಿಲ್ಲ, ಮನೆ ಬೆಲೆನೂ ಗೊತ್ತಿಲ್ಲ ನಿನ್ಗೆ ಅಂತ ಎಲ್ಲ ಹೇಳುದು. ನೀನ್ ಯಾರು ಕೇಳಕ್ಕೆ ಮಗನ ಅಂತಾಳಂತೆ ಗುರುಜಿ. ಅದಕ್ಕೆ ಗುರುಜಿ ಏನ್ ಮಾಡೋದು ಗುರುಜಿ, ಈಗ ಇನ್ನೊಂದ್ ಮಗು, ಅದೇ ನಾವು ಆಯ್ತು ಆಗಿದ್ದಾಯ್ತು ಅದೊಂದ್ ಆದಾಗಾರು ಕಲಿತಾಳೆ, ಸುಮ್ನಿರು, ದುಡುಕ್ಬೇಡ ಅಂತ ಹೇಳ್ತಾ ಇದೀವಿ ಗುರುಜಿ. ಅವನು ಊರೇ ಬಿಟ್ಬಿಟ್ಟು ಈಗ ಮನೇಲಿ ದೀಪ ಹಚ್ಚೋರು ಇಲ್ಲ, ಮನೆ ಕಸ ಗುಡ್ಸೋದಿಲ್ಲ, ಬೆಂಗ್ಳೂರ್ ಕೊಟ್ಟೋಗ್ಬಿಡಾನೆ ಗುರುಜಿ. ಆ ಕೊರ್ಗಲ್ಲಿ ಬೆಂಗ್ಳೂರ್ಗೆ ಕೆಲ್ಸಕ್ಕೆ ಕೊಟ್ಟೋಗನೆ ಗುರುಜಿ. ಊಟ ಮಾಡ್ಕೊಂಡ್ ಉಣ್ಣಕ್ಕಾಗಲ್ಲ, ನನ್ ಬಟ್ಟೆ ನಾನೇ ಹೊಕ್ಕೊಳಕ್ಕಾಗಲ್ಲ, ನಮ್ ಮಗ ಆಟ ಆಡೋದೆಲ್ಲ ನೆನಪು ಬರುತ್ತೆ ನಂಗೆ ಮನೇಲಿ, ನಾನ್ ಇಲ್ಲಿ ಇರಕ್ಕಿಲ್ಲ ಅಂತ ಅಂದ ಗುರುಜಿ. ಅದಕ್ಕೆ ನಾವು ಇಲ್ಲೇ ಬಂದಿರು ನಮ್ಮ ಮನೇಲೆಯ ಅಂತ ಅಂದ್ವಿ. ನಾನ್ ನಿಮ್ ಮನೇಲಿ ಬಂದ್ರೆ ತಿರ್ಗಾ ಅವಳು ಅದೇ ಇಟ್ಕೊತಾಳೆ, ಬೇಡ ನಾನೆಲ್ಲ ಒಂತಾವ್ ಇರ್ತೀನಿ ಅಂತ ಹೊಟ್ಟೋಗನೆ ಗುರುಜಿ. ಬೆಂಗ್ಳೂರ್ಗೆ ಹೊಟ್ಟೋಗಿ 2 ತಿಂಗ್ಳಾಯ್ತು ಗುರುಜಿ. ಅವನು ಬಂದೇ ಇಲ್ಲ ಗುರುಜಿ ಒಂದ್ ದಿವಸನುವೆ. ಅದಕ್ಕೆ ಅವಳು ಇನ್ನೊಂದ್ಸರಿ ಬಂದು ಇವನ್ ಜೊತೆ ಇರ್ತೀನಿ ಅಂತಾನು ಹೇಳ್ತಲ್ಲ ಗುರುಜಿ. ಮಗನೂ ಕೊಡ್ತಾ ಇಲ್ಲ. ನಾನು ಈಗ ಬಂದ್ರು ಕರ್ಕೋತೀನಿ, ಆಯ್ತು ನನ್ ಮಕ್ಳಿಗೋಸ್ಕರನಾರು ಅವಳ ಜೊತೆ ನಾನ್ ಜೀವನ ಮಾಡ್ತೀನಿ ಅಂತಾನೆ ಗುರುಜಿ. ನಾವು ಅದೇ ಹೇಳ್ತೀವಿ, ನಿಮ್ಮಿಬ್ರಿಗೆ ಹೆಂಗಾರ ಆಗ್ಲಿ, ಮಕ್ಳೇನ್ ಪಾಪ ಮಾಡವೆ, ಮಕ್ಳಿಗೋಸ್ಕರನಾರು ಅನ್ಸರ್ಸ್ಕೊ,
ಏನು ಮಾತಾಡಕ್ ಹೋಗ್ಬೇಡ, ಆಯ್ತು ಸುಮ್ನೆ ಆಗ್ಬಿಡು, ಇನ್ನೇನ್ ಮಾತಾಡ್ತಿ ಅಂತ. ಆದ್ರೆ ಅವಳು ಬರೋದೇ ಇಲ್ಲ ಗುರುಜಿ. ಅವಳು ಬರ್ತೀನಿ ಅನ್ನೋದು ಮಾತು ಇಲ್ಲ ಗುರುಜಿ ನಮ್ಮ ಮನೆಗೆ. ಅವಳು ನಾನ್ ನಿಮ್ ಆಡಿಯೋ ಇದು ವಿಡಿಯೋ ಎಲ್ಲಾನು ಕಳಿಸ್ತಾ ಇರ್ತೀನಿ, ನೋಡಿ ಇದ್ದಾನೆ ಗುರುಜಿ ಅವನು. ಅದಕ್ಕೆ ನಿಮ್ ಸಜೆಷನ್ ಅವ್ನು ಏನ್ ನಿರ್ಧಾರ ತಗೋಬೇಕು ಗುರುಜಿ, ಅದೊಂದು ಚೂರು ಹೇಳಿ ಗುರುಜಿ. ಅಂದ್ರೆ ಯಾವ ವಿಚಾರದಲ್ಲಿ ಆತನಿಗೆ ಗೊಂದಲ ಇರೋದು? ಅಂದ್ರೆ ಈಕೆಯನ್ನ ಬಿಡೋದ್ರ ಬಗ್ಗೆನಾ? ಬಿಡಕ್ ಇಷ್ಟ ಇಲ್ಲ ಗುರುಜಿ ಅವನ್ಗೆ. ಮಕ್ಳಿಗೋಸ್ಕರನಾರ ಅವ್ನು ಇಡ್ತೀನಿ ಅಂತಾನೆ ಗುರುಜಿ ಅವನು. ನನ್ ಬಿಟ್ಬಿಡು, ಆಯ್ತು ಆಗಿದ್ದಾಯ್ತು, ಬಿಟ್ಬಿಡು, ನಿನ್ ಪಾಡು ನೀನ್ ಇರು, ಇಲ್ಲ ಇನ್ನೊಂದ್ ಏನಾರ ಮದ್ವೆ ಆಗೋದಿದ್ರೆ ಆಯ್ತೀನಿ ಅಂತ ಯಾರು ಹೇಳು, ಏನೋ ಮಾಡಕೈತ್ಲಿ ಅಂತ ಅಂತೀವಿ. ಮದ್ವೆ ವಿಷಯನೇ ಎತ್ತಲ್ಲ ಗುರುಜಿ. ನನ್ಗೆ ಈಗಾಗಿರೋದೇ ಅನುಭವ, ಜೀವನ ಸಾಕು ನನ್ಗಿದೆಯಾ, ಇನ್ನೊಂದ್ ಬೇಡ, ನನ್ಗೆ ನನ್ ಮಕ್ಳು ಬೇಕು ಅಷ್ಟೇ. ನನ್ ಮಗ ಕೊಟ್ಬಿಡ್ಲಿ, ನನ್ ಮಗ ಸಾಕೊಂಡ್ ನಾನು ಹಿಂಗಾರು ಜೀವನ ಮಾಡ್ತೀನಿ ಅಂತಾನೆ ಗುರುಜಿ. ಅವಳಂತೂ ಬರ್ತೀನಿ, ನನ್ ಗಂಡ ಎಲ್ಲವನೋ ಎಂತವನೋ ಅಂತಾನು ಒಂದ್ ಫೋನು ಮಾಡಲ್ಲ ಗುರುಜಿ ಅವಳು. ಅವ್ರ ತಂದೆ ತಾಯಿಗೆ ಇದನ್ನ ಸರಿ ಮಾಡ್ಬೇಕು ಅನ್ನೋ ಯಾವ ಕಾಳಜಿಯೂ ಇಲ್ಲ. ಅವ್ರ ತಂದೆಯಿಂದಾನೆ ಗುರುಜಿ. ಅವ್ರ ತಂದೆನೆ ಸರಿ ಇಲ್ಲ ಗುರುಜಿ. ನಾವು ಕೇಳಕ್ಕೆ ಅವ್ರ ತಂದೆ ನಮ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದ ಗುರುಜಿ. ಹೆಣ್ಮಕ್ಳು ಹಿಂಸೆ ಕೊಡ್ತಾರೆ ನನ್ ಮಗ್ಳಿಗೆ, ಹೆಣ್ಮಕ್ಳಿಂದ ನಮ್ ಮಗ್ಳಿಗೆ ಚಿತ್ರಹಿಂಸೆ ಅಂದ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಿ ಎಲ್ಲ ಕಂಪ್ಲೇಂಟ್ ಪೊಲೀಸ್ ಸ್ಟೇಷನ್ಗೆಲ್ಲ ನಾವು ಹೋಗಿದ್ದು. ನಾವ್ ಇಬ್ರುವೆ, ನಾವ್ ಅಕ್ಕ ತಂಗಿಯರು ಅಲ್ಲಿ ಪೊಲೀಸ್ ಸ್ಟೇಷನ್ ಹತ್ರ ಮಾತಾಗಿ ನನ್ಗೆ ಇಟ್ಕೊಂಡ್ ಹೊಡ್ದಿ ನಂಗೆ ಕೈ ಬೆಟ್ಟೆಲ್ಲ ಮುರ್ದಾಕ್ತ ಗುರುಜಿ ಅವ್ರಪ್ಪ ನನ್ಗೆ. ನಾವ್ ಅದಕ್ಕೆ ಕಂಪ್ಲೇಂಟ್ ಆದ್ಮೇಲೆ ನಾನು ಇನ್ನ ಊರ್ಗೂ ಹೋಗ್ಲಿಲ್ಲ, ಇವನ್ಗೂ ಏನು ಮಾತಾಡ್ಲಿಲ್ಲ. ನೋಡು ನೀನ್ ಅವತ್ತು ಒಂದ್ ಮಾತು ನಿರ್ಧಾರ ತಕೊಂಡಿರಿ, ಇದೆಲ್ಲ ಆಯ್ತಿತ್ತ, ಇವ್ರು ನನ್ಗೂ ಹೊಡೆಸ್ಬಿಟ್ಟಲ್ಲ ನೀನು ಅಂತ ಅಂದ್ಬಿಟ್ಟು ಇವನ್ಗೆ ಮಾತಾಡ್ಕೊಂಡಿ ನಾವ್ ಸುಮ್ನಾದ ಗುರುಜಿ. ಯಾಕೆ ಹೋಗ್ಲಿಲ್ಲ ಅಂತಿದ್ರಲ್ಲೂ ಅಷ್ಟೆಲ್ಲ ಗಲಾಟೆ ಆಗಿದ್ರು ನಾವ್ ಮನೆ ಕಟ್ಟಿ ಗುರುಪ್ರವೇಶ ಮಾಡ್ದೆ ಗುರುಜಿ. ಆವಾಗ್ಲೂ ಕರ್ದೆ ಗುರುಜಿ ಅವಳನ್ನ, ಬಟ್ಟೆ ತಂದಿದೆ ಅವಳಿಗೆ, ಕರ್ದೆ, ಬಂದಿದ್ಲು ಗುರುಜಿ. ಗುರುಪ್ರವೇಶ ಆಗಿ 2 ದಿನ ಇದ್ಲು. 2 ದಿನ ಇದ್ದಿ ಹೋದವಳು ಅವ್ರ ಅಪ್ಪ ಮನೆಗೆ. 5 ತಿಂಗ್ಳಾಯ್ತು ನಮ್ದು ಗುರುಪ್ರವೇಶ ಆಗಿ. ಅವ್ರ ಮನೆಗ್ ಹೋದವಳು. ಇವತ್ವರೆಗೂ ನನ್ ಗಂಡ ಎಲ್ಲವನೇ, ನಾನು ಹೋಗ್ಬೇಕು ಅಂತ ಬರಲ್ಲ ಗುರುಜಿ ಅವಳು. ಅವ್ರ ಅಪ್ಪನು ಕಳ್ಸಲ್ಲ. ಆಮೇಲೆ ಊರಲ್ಲಿ ಇದ್ದಾಗ 4 ದಿನ ಇರ್ತಾಳೆ ಗುರುಜಿ. 1 ದಿನ ಗಂಡ ಹೆಂಡತಿ ಏನೋ ಸುಮ್ನೆ ಮಾತು ತಮಾಷೆಗೆ ಮಾತಾಡಿರ್ಲಿ ಗುರುಜಿ, ಅದು ಜಗಳ ಅಂದ್ಬಿಟ್ಟು ಆ ತಕ್ಷಣ ಅವ್ರ ಅಪ್ಪಂಗ್ ಫೋನ್ ಮಾಡುದು. ಅವ್ರ ಅಪ್ಪ ಅಲ್ಲೇ 5 ನಿಮಿಷಕ್ಕೆ ನಮ್ಮೂರಲ್ಲೇ ಇರೋದು. ಅವ್ರ ಊರಿಗೂ ನಮ್ಮೂರ್ಗೂ ಒಂದ್ 5 ಕಿಲೋಮೀಟರ್ ಅಷ್ಟೇ ಗುರುಜಿ. ಆಲೆ ಅವ್ರ ಅಪ್ಪ ಬಂದಿರ್ತಾನೆ ಕರ್ಕೊ ಹೋಗಕ್ಕೆ ಗುರುಜಿ. ಜಗಳ ಅಂದ ತಕ್ಷಣ ಜಗಳನೇ ಇರಲ್ಲ, ಗಂಡ ಹೆಂಡತಿ ಏನೋ ತಮಾಷೆ ಮಾತಾಡ್ಕೊಂಡ್ ಜೋರಾಗಿ ಮಾತಾಡಿರ್ತಾರೆ. ಅದ್ನಾಲೆ ಅವಳು ಜಗಳ ಹಿಂಗ್ ಬಡ್ದ ಅಂತ ಫೋನ್ ಮಾಡಿದ ತಕ್ಷಣ 10 ನಿಮಿಷಕ್ಕೆ ಅವ್ರ ಅಪ್ಪ ನಮ್ ಆಲೆ ಮಗ್ಳು ಕರ್ಕೊ ಹೋಗಕ್ ಬಂದಿರ್ತಾನೆ ಗುರುಜಿ. ಅವ್ರ ಅಪ್ಪನೇ ಸರಿ ಇಲ್ಲ ಗುರುಜಿ. ನಮ್ ಮಗ್ಳು ಬಾಳು ಫಸ್ಟ್ ಹಿಂಗ್ ಆಗಿತ್ತು, ಇವಾಗ ಇಂತೆ ಕೊಟ್ಟಿದೀವಿ, ಬುದ್ಧಿ ಹೇಳಿ ಇರು ಅಂತ ಹೇಳದೇ ಇಲ್ಲ ಗುರುಜಿ ಅವನು. ಅಳಿ ಮೈನ್ನೇ ಕೊಳ್ಪಟ್ಟಿ ಹಿಡ್ಕೊಂಡು ಹೊಡೆಯಕೋಯ್ತಾನೆ ಗುರುಜಿ ಅವನು. ತಪ್ಪು ನಪ್ಪು ಕಡೆ ಏನು ಅಂತಾನೆ ಕೇಳಲ್ಲ ಗುರುಜಿ. ಅವ್ ಮಗ್ಳು ಏನ್ ಹೇಳಿರ್ತಾಳೆ ಅದ್ ಕೇಳ್ಕೊಂಡಿರ್ತಾನೆ ಫೋನಲ್ಲಿ. ಇಲ್ಲಿ ಬಂದ ತಕ್ಷಣ ಅಳಿ ಮೈನ್ ಹೊಡೆಯಕ್ ಹೋಗುದು, ಇಲ್ಲ ಅಂದ್ರೆ ಮಗ್ಳನ್ ಕರ್ಕೊಂಡ್ ಹೊಂಟೋಗೋದು. ಕೇಳಕ್ಕಿಲ್ಲ ಮಗ್ಳನ್ ಸ್ಕೂಟರ್ ಕರ್ಕೊಂಡ್ ಹೊಂಟೋಗೋದು ಅವ್ರ ಊರಿಗೆ. ಹಂಗ್ ಮಾಡ್ತಾನೆ ಗುರುಜಿ ಅವ್ರಪ್ಪ. ಆಯ್ತು ಸರಿನವ. ಈಗ ಒಂದ್ ಅರ್ಥ ಮಾಡ್ಕೊಳ್ಳಿ, ನೀವು ಹೋಗಿರೋ ಸಂಬಂಧ ಅದ್ರ ಬಗ್ಗೆ ನಾನು ತೀರಾ ಏನು ಕಟುವಾಗಿ ಮಾತಾಡಲ್ಲ. ಬಟ್ ಅದು ಏನು ಎತ್ತ ಈ ಹಿಂದೆ ಏನಿತ್ತು ಅದನ್ನ ಸ್ವಲ್ಪ ಸಾರ್ವಜನಿಕವಾಗಿ ಕೆಲವೊಬ್ರು ಹೇಳಿದ್ರು ನಿಮಗೆ. ಈಗ ಹೆಂಗೆ ಅಂದರೆ ಎರಡನೇ ಮದುವೆ ಅನ್ನೋದು ಆಕೆಗೆ ಏನು ಮನಸ್ಥಿತಿಯೋ ಅಥವಾ ಅವಳದ್ದು 2ನೇ ಮದುವೆನಪ್ಪ, ಬಟ್ ಇದನ್ನೋದು 37 ವಯಸ್ಸಿಗೆ ಮದುವೆ ಅನ್ನೋದು ಅದು ಇನ್ನೂ ಸಲಿಗೆ, ದೊಡ್ಡ ಸಲಿಗೆ ಅದು. ಅವರಿಗೆ ಈತ
ಬಹುಶಃ ಒಂದು 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 ಮಗು ಆದಾಗ ಅಥವಾ ಒಂದು ಆ ಮಗುವನ್ನು ಇಟ್ಕೊಂಡು ತಾನು ಒಂದು ಸೆಕ್ಯೂರ್ಡ್ ಆಗಿ ತನ್ನ ಜೀವನ ಮಾಡ್ಕೊಳ್ಬೋದು. ಬಟ್ ಮೊದಲನೇ ಗಂಡನಿಂದ ಮಗು ಆಗಿರಲಿಲ್ಲ, ಈ ಮದುವೆನ ಮಗುಗೋಸ್ಕರ ಮಾಡ್ಕೊಂಡಂಗೆ ಆಯ್ತು ಅವ್ರ ಕತೆ. ಹೌದು ಗುರುಜಿ. ಈಗ ಮೊದಲನೇ ಮಗು ಆಯ್ತು ಗುರುಜಿ, ಆಗಿ ಈಗ ಪ್ರೆಗ್ನೆಂಟ್ ಆಗಿದ್ದಾರೆ ಗುರುಜಿ. ಈಗ ಇನ್ನೇನು ಡೆಲಿವರಿ ಟೈಮ್ ಅದನ್ನೇ ಹೇಳ್ತಾ ಇದ್ದ. ಅಲ್ಲ ಗುರುಜಿ, ಅದು ಈಗ ಪ್ರೆಗ್ನೆಂಟ್ ಆಗೋರಲ್ಲ, ಅದು 5 ತಿಂಗ್ಳಾಗಿರೋದೇ ಗೊತ್ತಿಲ್ಲ ಗುರುಜಿ. ಅವಳಿಗೆ 5 ತಿಂಗ್ಳಾಗಂಟ ಅವಳ ಮನ್ಸಲ್ಲಿ ಅವಳ ಶರೀರಕ್ಕೆ ಏನಾಗುತ್ತೆ ಅನ್ನೋದು ಗೊತ್ತಾಗಲ್ಲ ಗುರುಜಿ. 5 ತಿಂಗ್ಳಾಗಂಟ ಆಸ್ಪತ್ರೆಗೆ ಹೋಗಿ ತೋರ್ತಾ ಇಲ್ಲ ಗುರುಜಿ. ಇಲ್ಲಿ ಇದ್ರೆ ನಮ್ ತಮ್ಮನೆ ಹೋಗಿ ಕರ್ಕೊಟ್ಟು ಹೋಗಿ ತೋರಿಸ್ತೀರ, ಅವ್ರ ಮನೆಗೆ ಹೋಗಿ ಕೂತವಳಲ್ಲ. ನೋಡವಾ, ಇದ್ರ ಬಗ್ಗೆ ನಾನು ಹೆಚ್ಚು ಏನು ಹೇಳಲ್ಲವ. ನಿನ್ನ ತಮ್ಮನಿಗೆ ತಂದಿರುವ ಸಂಬಂಧ ಅಥವಾ ಆ ಕಡೆ ಏನು ಅವ್ರದ್ದು ಹಿನ್ನೆಲೆ ಇದೆ ಸ್ವಲ್ಪ ನಿಮಗೆಲ್ಲ ಗೊತ್ತು. ನಿನ್ನ ತಮ್ಮನದ್ದು ಅದೇ ಹೇಳ್ತಲ್ಲ, ಅಂತೂ ಇಂತೂ ಕುಂತಿಪುತ್ರರಿಗೆ ರಾಜ್ಯ ಇಲ್ಲ ಅನ್ನಂಗೆ ನಿನ್ನ ತಮ್ಮನದ್ದು ಮದುವೆ ಆದ್ರೂ ಆಗದೆ ಹೋಗಿದ್ರು ಜೀವನ ಏನು ಹೆಚ್ಚು ಕಡಿಮೆ ಎಲ್ಲ ಒಂದೇ. ಏನ್ ಆಗಿದ್ದೀನಿ ಅಂತ ಒಂದು ಹೊರಗಡೆ ಹೇಳ್ಕೊಳ್ಳಿಕ್ ಒಂದು ಆಗಿದೆ ಬಿಟ್ರೆ ಈತ ಮೊದ್ಲು ಹೆಂಗ್ ಬದುಕ್ಬೇಕು ಈಗಲೂ ಹಂಗೆ ಬದುಕ್ಬೇಕು. ಹೌದು ಗುರುಜಿ, ಈಗ್ಲೂ ಅದೇ ಹೇಳ್ತಾನೆ ಗುರುಜಿ. ನಾನು ಆಗದೆ ಇದ್ದಾಗ್ಲೇ ಚೆನ್ನಾಗಿದೆ, ನಾನು ಅಡಿಗೆ ಊಟ ಮಾಡ್ಕೊಂಡು ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳುವ. ಈಗ ಸ್ವಲ್ಪ ನಿನ್ನ ತಮ್ಮನಿಗೆ ಹೇಳು, ನೋಡಪ್ಪ, ಈಗ ಮನೆ ಇದೆ ಅಥವಾ ನಿನ್ನ ದುಡಿಮೆ ದುಡ್ಕೊಳ್ಳೋ ಶಕ್ತಿ ಇದೆ, ಮಕ್ಕಳೇ ನಾಳೆ ದಿನ ಅವರು ಬಂದಂತ ಕಾಲಕ್ಕೆ ಬಟ್ ಇನ್ನೊಂದು ಆಗ್ತೀನಿ ಅನ್ನೋ ಹೋಗೋ ದುಸ್ಸಾಹಸ ಬೇಡ. ಮಾಡಲ್ಲ ಗುರುಜಿ, ಅವ್ನು ಬೇಡ ಅಂತ. ಕೇಳಿಸ್ಕೊ, ಈಕೆ ಬರ್ತಾಳೋ ಹೋಗ್ತಾಳೋ ನೋಡವಾ, ದೂರ ಇರೋದ್ರಿಂದ ಈತ ಏನಿದ್ದಾನೆ, ಹತ್ರ ಹೋದ್ರೆ ನರಕ ಅನುಭವಿಸ್ತಾನೆ. ಈತ ಇಲ್ಲೇ ಇರ್ಲಿ, ಇನ್ನೊಂದು ಮಗು ಆಗುತ್ತಾ, ಇನ್ನೂ ಒಂದು 2-3 ವರ್ಷ ಇವೆಲ್ಲ ಗೊಂದಲ ಇವು. ನಿನ್ನ ತಮ್ಮನನ್ನು ಸುಮ್ಮನೆ ದುಡಿಮೆ ಮಾಡ್ಲಿಕ್ಕೆ ಹೇಳಿ, ಚೆನ್ನಾಗಿ ದುಡಿಮೆ ಮಾಡ್ಕೊಂಡು ಆರೋಗ್ಯ ಕಾಪಾಡಿಕೊಂಡು ರೆಡಿ ಇರ್ಲಿಕ್ಕೆ ಹೇಳು. ಒಳ್ಳೇದೇನೋ ಬರುತ್ತೆ, ಆಮೇಲೆ ಸ್ವೀಕರಿಸ್ಬೇಕು ಅಂದ್ರೆ ಈತ ಇರಬೇಕಲ್ಲ. ಏನೋ ಮಕ್ಕಳಿಂದ ಬುದ್ಧಿ ಕಲಿಬೋದು, ಅಥವಾ ಈ ಹೆಣ್ಣಿಗೆ ಏನೋ ಒಳ್ಳೆ ಬುದ್ಧಿ ಬರ್ಬೋದು, ಅಥವಾ ಅವ್ರ ತಂದೆ ತಾಯಿ ಕೆಳಗಡೆ ಬಿದ್ದ ಕಾಲಕ್ಕೆ ಇದೇನಪ್ಪ ನನ್ನ ಬದುಕು ಹಿಂಗಾಯಿತು, ಹಳೆ ಗಂಡನ ಪಾದವೇ ಗತಿ ಅಂತ ಬರಬೇಕಾಗುತ್ತೋ. ಸ್ವಲ್ಪ ಒಂದು 3-4 ವರ್ಷ, ಅರ್ಥಾತ್ ಒಂದು 2030-31 ಈತ ಒಟ್ಟಿಗೆ ಇರುವ ಯೋಚನೆಯನ್ನ ಈತ ಹಾಗೆ ಬಂದ್ರೆ ಕರ್ಕೊಳ್ಳಿ. ಬಲವಂತವಾಗಿ ಮಾಡ್ಲಿಕ್ಕೆ ಹೋದ್ರೆ ಈತ ಅರ್ಧಂಬರ್ಧ ಜೀವ ಸಿಗ್ತಾನಷ್ಟೇ. ಅಂದ್ರೆ ಅವ್ರೇನೋ ಮಾಡ್ತಾರೆ ಅಂತ ನಾನು ಹೇಳಲ್ಲ, ಬಟ್ ಇಲ್ಲಿ ಮನೋರೋಗ ಹೆಚ್ಚಾಗ್ತವೆ. ಈತನಿಗೆ ನೆಮ್ಮದಿ ಇರಲ್ಲ. ಅದೇ ನಿಮ್ಮಂತಕ್ ಬಂದು ಹತ್ತು ಕಡಿಗೆ ಒಂದಿಸ್ ಕುಗ್ಗಿ ನೆಲ ಮಣ್ಣು ಕಚ್ಚಬೇಕಾಗುತ್ತಷ್ಟೇ. ಹೌದು ಗುರುಜಿ, ಅವನ್ಗೆ ನೆಮ್ಮದಿನೇ ಇಲ್ಲ, ಊಟನೂ ಮಾಡಲ್ಲ ಗುರುಜಿ. ಅವನು ಸರಿಯಾಗಿ ಯೋಚನೆ ಮಾಡ್ತಾ ಇರ್ತಾನೆ. ಅವನ್ಗೆ ಬರೀ ಮಗು ನನ್ ಮಗು ಕೊಟ್ಬಿಟ್ರೆ ಸಾಕು ಅಂತಾನೆ ಗುರುಜಿ. ಯಾವುದೇ ಆಗಲ್ವಾ, ಅದಕ್ಕೆ ದೊಡ್ಡವ್ರು ಹೇಳ್ತಾರೆ ಇವತ್ತಿಲ್ಲ ನಾಳೆ ಅಲ್ವಾ. ಒಂದು ಮದುವೆ ಆಗಬೇಕಾದ್ರೆ ಈ ಬರ್ಗೇಟ್ ದೇವ್ರಿಗೆ ಪರ ಮಾಡ್ದಂಗೆ ಯಾವ್ದು ಬೇಕಾದನ್ನ ಆಯ್ಕೆ ಮಾಡ್ಕೊಳ್ಳೋದಲ್ಲ. ಒಂಚೂರು ಹಿಂದೆ ಮುಂದೆ ಯಾರೋ ಹೇಳ್ತಾರೆ ಅಂದ್ರೆ ಕೇಳಬೇಕು. ಹೌದು ಗುರುಜಿ. ಅಯ್ಯೋ ನಾನು 37 ಆಗ್ಬಿಟ್ಟಿದೆ, ಇನ್ನು ಯಾರು ಕೊಡಲ್ಲಪ್ಪ ಅಂತ ಯಾವ್ಯಾವನ್ನ ಕಟ್ಕೊಳ್ಳೋದಲ್ಲ. ಅಂಡ್ ಹಿಂಗಿರೋದಕ್ಕಿಂತ ಏನು ಇಲ್ಲದೆ ಸುಮ್ಮ ಬದುಕಿದ್ರೆ ಆಗಿರೋದಲ್ಲ. ಈಗ ನಾನು ಹೇಳೋದು ಹಂಗೆ ಇದ್ದಿದ್ರೆ ಆಗೋದು ಅಂದರೆ, ಹಂಗೆ ಇದ್ದಿದ್ರು ಅದರದೇ ಆದ ಸಮಸ್ಯೆಗಳು ಬೇರೆ ಇರ್ತಿದ್ದು. ಆತ ಡಿಪ್ರೆಷನ್ಗೆ ಹೋಗಿ ಸತ್ತೇ ಹೋಗ್ತಿದ್ನೋ ಏನೋ ಯಾರಿಗೆ ಗೊತ್ತು. ಅವ್ರ ತಾಯಿ ತೀರೋದ್ರಲ್ಲ ಹಂಗೆ, ಆದ್ರೂ ಒಂದು ಸಮಸ್ಯೆ, ಆಗದೆ ಹೋದ್ರು ಒಂದು ಸಮಸ್ಯೆ. ಬಟ್ ಇದಕ್ಕಿಂತ ಒಂಟಿಯಾಗಿರೋದೇ ಬೆಟರ್ ಅಲ್ಲ. ಅದಕ್ಕೆ ಸುಮ್ಮನೆ ನೀನು ನಿನ್ನ ಮಕ್ಕಳ ಕಾಲಕ್ಕಾದ್ರೂ ಒಂದು ಬುದ್ಧಿ ಕಲ್ತ್ಕೋ. ಹಂಗೆ ತೀರಾ ಅಯ್ಯೋ ಲೇಟ್ ಆಯ್ತಲ್ಲಪ್ಪ, ಹಿಂಗೀಗಾದ್ರೂ ಇದಾದ್ರೂ ಸಿಕ್ಕಿದೆ. ಒಂದು ಗಂಡ ತೀರು ಹೋಗಿದ್ದಾನೆ, ಯಾಕೋ ಅದ್ರ ಬಗ್ಗೆ ಒಂದಷ್ಟು ಅಂದರೆ ಒಂದು ನಮ್ಮ ಮಗಳಿಗೆ ಬಾಳು ಕೊಡ್ತಾವನೆ ಅನ್ನೋದ್ರ ಬಗ್ಗೆ ಒಂದು ಉತ್ಸಾಹ, ಒಂದು ಖುಷಿನೇ ಅವ್ರ ತಂದೆ ತಾಯಿಯಲ್ಲಿ ಇಲ್ಲ ಅಂದಾಗ ಅದು ಆ ಮನೆಯನ್ನು ಅದು ಹೆಂಗವ ಸ್ವೀಕರಿಸ್ತೀರಾ? ಅಯ್ಯೋ ನನ್ನ ಗಂಡ ತೀರೋದ ಮೇಲೆ ಏನು ಕೆಟ್ಟದ್ದು ಮಾತಾಡದೆ, ನನ್ನ ಬಗ್ಗೆ ಅಪಪ್ರಚಾರ ಮಾಡದೆ, ಕಳಂಕ ಹೊರಿಸದೆ ನನಗೆ ಇನ್ನೊಂದು ಬದುಕು ಕೊಡ್ತಾವನಲ್ಲ ಅಂತ ಆಕೆ ಖುಷಿ ಇಲ್ಲ. ನನ್ನ ಮಗಳು ಬದುಕು ನನ್ನ ಮಗಳು ಬದುಕು ಇನ್ನೊಂದು ಏನೋ ಆಗ್ತಿದೆ ಒಳ್ಳೇದು ಅಂತ ಆಕೆ ಅವ್ರಿಗೆ ಖುಷಿ ಇಲ್ಲ. ಅಂದರೆ ಇವೆಲ್ಲ ಹೆಚ್ಚು ಕಡಿಮೆ ಸೂಚನೆಗಳು ನಿಮಗೆ ಮದುವೆ ಮುಂಚೆ ಸಿಕ್ಕದವಾದರೂ ಕೂಡ, ಅದು ಜನರ ಮೂಲಕನೋ ಇನ್ಯಾವುದೋ ಮೂಲಕ ಭಗವಂತ ನಿಮಗೇನು ದ್ರೋಹ ಮಾಡಲಿಲ್ಲ, ಕೊಟ್ಟ. ಆದರೆ ನಿನ್ನ ತಮ್ಮನ ಮಾತಿಗೆ ಯಾಕೆ ಬೇಜಾರು ಮಾಡಬೇಕು ಅಂತ ನೀನು ಸುಮ್ಮನಾದೆ. ಹೌದು ಗುರುಜಿ.
ಈಗ ಅನ್ನೆಲ್ಲ ಮಾತಾಡಿ ಪ್ರಯೋಜನ ಇಲ್ಲವ? ನಾನು ಹೇಳೋದು ಅದೇ, ನೀನು ಇಲ್ಲಿ ಬಂದು ಹೇಳೋದ್ರಿಂದ ಲೋಕಕ್ಕೊಂದು ಪಾಠ, ಯಾರೋ ಇನ್ನೂ ಮದುವೆ ಆಗದೆ ಇರೋರು ಒಂದು ಪಾಠ ಆಯ್ತು ಅಷ್ಟೇ. ಬಟ್ ನಿನ್ನ ತಮ್ಮನ ಬದುಕು, ಮಗುವನ್ನು ಏನು ಆಡಿ ಮುದ್ದಾಡಿ ಏನು ತೊಡೆ ಮೇಲೆ ಕೂರಿಸ್ಕೊಂಡು ಓಡಾಡೋ ಯೋಗ ಸದ್ಯಕ್ಕಿಲ್ಲ. ಈತ ಸುಮ್ಮನೆ ಮೇಲೆ ಬಿದ್ದು ಏನೋ ಹೋಗೋದು, ಅವರು ಎದ್ರ ಮೇಲೆ ಇನ್ನೂ ಏನೋ ಒಂದು ಕೇಸ್ ಹಾಕೋದು. ನೋಡವ, ಅವರಿಗೆ ಗಂಡ ಅಥವಾ ಅಳಿಯ ಅಥವಾ ನನ್ನ ಮಗಳು ಚೆನ್ನಾಗಿರಬೇಕು ಇಲ್ಲವ, ಈ ಬುದ್ಧಿನೇ ಅಥವಾ ಈ ಸಂಪ್ರದಾಯನೇ ಆ ಕಡೆ ಬಂದಿಲ್ಲ ಅಲ್ಲಿ. ಹೌದು ಗುರುಜಿ, ಬಂದೇ ಇಲ್ಲ. ಹಾಗಾಗಿ ನೀನು ಸುಮ್ಮನೆ ನಿನ್ನ ತಮ್ಮನಿಗೆ ಅಬ್ಬಬ್ಬ ಅಂದರೆ ಒಂಚೂರು ಧೈರ್ಯ ಹೇಳಿಬಿಟ್ಟು, ನೋಡಪ್ಪ ನಿನ್ನ ಪಾಡಿಗಿರೆಯ ಲೋಕದಲ್ಲಿ ಮದುವೆ ಆಗದೆ ಇರೋರು ಅಥವಾ ಸನ್ಯಾಸಿಗಳು ಅಥವಾ ಮದುವೆ ಆಗಿಯೂ ಹೆಂಡತಿ ತೀರೋಗಿರೋರು ಎಷ್ಟು ಜನ ಒಂಟಿಯಾಗಿದ್ದಾರೆ. ಮಕ್ಕಳು ನಾಳೆ ಹೆಂಡತಿ ಕೈ ತಪ್ಪಿ ಹೋಗ್ಬೋದು, ಮಕ್ಕಳು ನಾಳೆ ದೊಡ್ಡವರಾದ ಕಾಲಕ್ಕೆ ಬರ್ತಾರೆ. ನೀನು ಸ್ವಲ್ಪ ಜೀವ ಕೈಲಿ ಇಟ್ಕೊಂಡು ಬದುಕು, ದುಡಿಮೆ ಮಾಡ್ಕೋ, ಆರೋಗ್ಯ ಕಾಪಾಡ್ಕೋ. ಆರೋಗ್ಯ ಚೆನ್ನಾಗಿದ್ದರೆ ನಾಳೆ ಬರೋ ಒಳ್ಳೆಯದು ಕೆಟ್ಟದ್ದನ್ನು ಅನುಭವಿಸ್ಬೋದು. ಸೊ ನಾಳೆ ಹೆಂಡತಿ ಮಕ್ಕಳು ಎಲ್ಲ ಬಂದ್ರಪ್ಪ, ಬಟ್ ಈತ ಕೊರಗಿ ಎಣ್ಣೆ ಕುಡಿದು ಇದೇ ನೋವಲ್ಲಿ ಮೂಲೆ ಹಿಡ್ದಿದ್ದಾನೆ, ಹಾಸಿಗೆ ಹಿಡ್ದಿದ್ದಾನೆ ಅಂದರೆ ಬಂದು ನೋಡ್ಬಿಟ್ಟು ಇವನು ಹಿಂಗೆ ಅವನಿಂದ ಮತ್ತೆ ವಾಪಸ್ ಹೊಂಟೋಯ್ತಾರೆ. ಅದಕ್ಕೆ ಮನುಷ್ಯನೇ ಸ್ವಲ್ಪ ಆರೋಗ್ಯವಾಗಿ ದೇಹ ಮನಸ್ಸನ್ನು ಕಾಪಾಡಿಕೊಂಡು ಒಳ್ಳೆ ದಿನಗೋಸ್ಕರ ಕಾಯ್ತಾ ಕೂತಿರು, ಬರುತ್ತಂತ ದಿನ ಅಂತ ಹೇಳ್ತಾರೆ ದೊಡ್ಡವರು. ಬಟ್ ಈ ದಿನ ರಾತ್ರಿ ಅದೇ ಈ ದಿನ ರಾತ್ರಿ ಏನು ದುಃಖ ಇದೆಯೋ ಇದನ್ನೇ ಶಾಶ್ವತ ಅಂದ್ಕೊಂಡ್ರೆ ಈತ ಬದುಕಲಿಕ್ಕೆ ಕಾರಣ ಇಲ್ಲ ಅಂದ್ಕೊಳ್ತಾನೆ. ಯಾಕಂದರೆ ಇದೇ ಶಾಶ್ವತ, ಇದೇ ದುಃಖ ಇರುತ್ತೆ, ನನ್ನ ಬದುಕಲ್ಲಿ ಹೆಂಡತಿ ಮಕ್ಕಳು ಯಾವತ್ತೂ ಬರಲ್ಲ ಅಂತ ಅವನು ಅಂದ್ಕೊಳ್ತಾನೆ. ಅಂದ್ಕೊಂಡಾಗ ಏನಾಗುತ್ತೆ, ನಾಳೆವರೆಗೂ ಬದುಕಲಿಕ್ಕೆ ಕಾರಣವೇ ಇಲ್ವಲ್ಲವ, ನಾಳೆವರೆಗೂ ಬದುಕಲಿಕ್ಕೆ. ಅವಾಗೇನೋ ಮಾಡ್ಕೊಳ್ಳೋಣ, ಅವಾಗೇನೋ ಕೆಟ್ಟ ಬುದ್ಧಿಗಳು, ಏನೋ ಒಂದು ಕೆಟ್ಟ ಯೋಚನೆಗಳು ಬರ್ತವೆ. ಸೊ ನಿನ್ನ ತಮ್ಮನ ವಿಚಾರವಾಗಿ ಹೌದು, ನೀವು ಗಿಡ ಅಥವಾ ಆ ಸಸಿಯನ್ನು ನೆಟ್ಟಿರೋದೇ ಫಲವತ್ತಾದ ಭೂಮಿಯಲ್ಲ ಅನ್ನೋದಾದ್ರೆ ಅದು ಹೇಗೆ ಚೆನ್ನಾಗಿ ಸಮೃದ್ಧವಾಗಿ ಬೆಳೆಯೋಕೆ ಸಾಧ್ಯ? ಹಾಗಾಗಿ ಏನೋ ಮದುವೆ ಮಾಡಬೇಕು, ನನ್ನ ಜವಾಬ್ದಾರಿ ಕಳ್ಕೊಳ್ಬೇಕು ಅಂತ ನೀನು ಹೆಂಗೆ ಅವಾಗವಾಗ ಅಂದ್ಕೊಳ್ತಿದ್ದು ಅಲ್ಲೊಂದು ಕಡೆ ಅದು ಹಂಗೆ ಆಯಿತು. ಸೊ ಈತ ಮದುವೆ ಆಗಬೇಕಾದ್ರೇ ಅದಕ್ಕೆ ಮುಂಚೆನೇ ಒಂದಷ್ಟು ದುರ್ಬುದ್ಧಿ ತೋರಿಸಿದ್ದಾನೆ. ಅಕ್ಕನ ದೂರ ಮಾಡಿಕೊಂಡು ಅಕ್ಕನ್ನೇ ಬೈದು, ಅದಕ್ಕೆಲ್ಲ ಪ್ರತಿಫಲ ಅದೇ ಅನ್ಸ್ಬಿಡುತ್ತೆ ಗುರುಜಿ ನಮ್ಗೂ ಒಂದೊಂದ್ಸರಿ. ಅವೆಲ್ಲವೂ ಲೆಕ್ಕ ಇರ್ತವ. ಅದಕ್ಕೆ ಹಿಂಗ ಆಗ್ಬಿಡ್ತೇನೋ ಇವನ್ಗೆ ಅನ್ನಿಸುತ್ತೆ ಗುರುಜಿ ಒಂದೊಂದ್ಸರಿ ನಮ್ಗೂ. ಸಿಗೋವರೆಗೂ ಇದ್ದ ವಿನಯತೆ ಸಿಕ್ಕ ಮೇಲೆ ಇರ್ಲೇ ಇಲ್ವಲ್ಲವ? ಹೌದು ಗುರುಜಿ, ಅಲ್ಲಿ ಗಂಟ ಇದ್ದು ಪ್ರೀತಿ ಅಲ್ಲಾದ್ಮೇಲೆ ಒಂದ್ ಸಾಸಿವೆ ಕಾಳಷ್ಟು ಪ್ರೀತಿ ನಮ್ಮ ಮೇಲೆ ತೋರಿಸ್ತೇವದ. ಆಯ್ತು, ತೊಂದ್ರೆ ಇಲ್ಲ, ನಿನ್ ಕರ್ತವ್ಯ ನೀನ್ ಮಾಡಿದ್ದೀಯಾ. ಪ್ರೀತಿ ತೋರಿದ್ರು ತೋರದೆ ಹೋದ್ರು ಅವ್ರವ್ರು ಏನು ಮಾಡ್ತಾರೋ, ಚೆನ್ನಾಗಿದ್ದ ಕಾಲದಲ್ಲಿ ಏನು ನಡ್ಕೊಳ್ತಾರೋ ಅದ್ರದ್ದು ಒಳ್ಳೇದು ಕೆಟ್ಟದ್ದನ್ನು ಅವ್ರು ಮುಂದೆ ಕೆಟ್ಟಂತ ಕಾಲಕ್ಕೆ ಅನುಭವಿಸ್ಲೇಬೇಕವ. ಇದರಿಂದ ನೀನು ಒಂದು ಪಾಠ ಕಲಿ. ಈ ವಿಚಾರವಾಗಿ ತುಂಬಾ ಇನ್ವಾಲ್ವ್ ಆಗ್ಲಿಕ್ಕೆ ಹೋಗ್ಬೇಡ. ಇನ್ವಾಲ್ವ್ ಆಗಿಲ್ಲ ಗುರುಜಿ. ಒಂದೊಂದ್ಸರಿ ಅವನ್ನ ನೋಡಿದ್ರೆ ತುಂಬಾ ಕಿತ್ಕೊಂಡ್ ಬರುತ್ತೆ ಗುರುಜಿ. ತುಂಬಾ ವೀಕ್ ಆಗ್ಬಿಟ್ಟಿರ್ತಾನೆ ಒಂದೊಂದ್ಸರಿ, ಊಟ ಮಾಡಲ್ಲ ನೆನ್ಸ್ಕೊಂಡು ಪಾಪನ. ಆಗುತ್ತೆ. ಆವಾಗ ಬೇಜಾರಾಗುತ್ತೆ ಗುರುಜಿ. ನಾನು ಚಿಕ್ಕೂರಿಂದ ಸಾಕಿ ಬೆಳ್ಸಿರೋ ಮಗ ಅವನು ಗುರುಜಿ ನನ್ಗೆ. ಸತ್ಯನವ, ಒಡ ಹುಟ್ಟಿದವಳಿಗೆ ಇದು ದುಃಖ ಸಹಜ. ಆದ್ರೆ ನಾನು ಹೇಳ್ತೀನಲ್ವಾ, ಬರುತ್ತೆ. ಅವರು ನಿನ್ನ ತಮ್ಮ ಬಯಸಿದಂಗೆ ಮಕ್ಕಳು ಹೆಂಡತಿ ಎಲ್ಲ ಒಟ್ಟಿಗಿರೋ ಕಾಲ ಇನ್ನೊಂದು 4 ವರ್ಷ ಅದು ಕಷ್ಟ ಆಯ್ತಾ, ಬರುತ್ತೆ. ಆದರೆ ನನ್ನ ಮಾತನ್ನು ನಂಬು, ಆ ದಿನ ಬರುತ್ತೆ. ಬಟ್ ಈತ ಆರೋಗ್ಯವಾಗಿ ಜೀವಂತವಾಗಿ ಇರಬೇಕಷ್ಟೆ. ಈಗ ಅದನ್ನು ಮೀರಿ ನಾನು ಏನೇ ನ್ಯಾಯ ಮಾಡಿ ಒಟ್ಟುಗೂಡಿ ಇಲ್ಲವ, ಆಕೆ ಯಾರ ನ್ಯಾಯಕ್ಕೂ ಬಗ್ಗೋಳಲ್ಲ ಗುರುಜಿ. ಒಂದ್ 1000 ಸರಿನೇ ನ್ಯಾಯ ಪಂಚಾಯತಿ ಆಗೈತೆ ಗುರುಜಿ. ಊರಲ್ಲಿ ಯಜಮಾನ್ರೆಲ್ಲ ಅಂತ ತಿಂದಂತ ಹುಡ್ಗ ಕಣಮ್ಮ, ನಿನ್ಗೆ ಏನಮ್ಮ ಕಷ್ಟ ಆಗದೆ, ನಾವಿಲ್ವಮ್ಮ, ನಾವಿದ್ದೀವಿ. ಅವ್ನ ಏನಾರ ಹೊಡೆದ್ರೆ ಬಿಡುದ್ರೆ ಕೇಳಕ್ಕೆ, ನಿನ್ಗೇನಮ್ಮ ಕಷ್ಟ? ಹೆಣ್ಮಕ್ಳುನು ಸಹ ಬರಲ್ಲ ಇಲ್ಲಿಗೆ ಒಂದ್ ದಿವಸನುವೆ. ನಿನ್ ಮದ್ವೆ ಹತ್ತವಿಂದ ನೀನೇ ನೋಡಿದಿ, ನೀನೇ ಇದ್ದಿ, ಅಂತಿದ್ರಲ್ಲೂ ಆ ಹುಡ್ಗನ ಚೆನ್ನಾಗ್ ನೋಡ್ಕೊಳಕ್ ಏನಮ್ಮ ಅಂತ ಎಲ್ಲ ಹೇಳಿದ್ದಾರೆ ಗುರುಜಿ. ಆದ್ರೂ ಅವಳು ಮತ್ತದ್ನೇ ಹೇಳ್ಬೇಡ ನೀನು. ನಾನು ಹೇಳ್ತಾ ಇದ್ನ ಅದು ಆಗುವುದಲ್ಲ, ಅದಕ್ಕೆ ಮಕ್ಕಳೇ ಕಾರಣಕರ್ತರಾಗ್ತಾರೆ. ಬಟ್ ಅದಕ್ಕೆ ಇನ್ನೂ ಸಮಯ ಬೇಕು. ಈಗ ಈತ ಏನು ಅನ್ನೋದು ಅಥವಾ ಏನೋ ದೊಡ್ಡವ್ರನ್ನ ಸೇರಿಸಿ ಇಲ್ಲ, ಇದು ಇನ್ನಷ್ಟು ಗುಂಡಿ ಆಗುತ್ತೆ ಏನೇ ಪ್ರಯತ್ನ ಪಟ್ಟರು ಕೂಡ.
ಹಾ ಗುರುಜಿ. ಆಕೆ ಇನ್ನು 16-15 ವರ್ಷದ ಹುಡುಗಿ ಅಲ್ಲ. ಅಲ್ಲ ಅಲ್ಲ. ಆಕೆಗೆ ಈಗ ಯಾರ ಮುಂದೆ ನಾಚಿಗೆಟ್ಟು ಬದುಕೋಕು ಆಕೆ ರೆಡಿ ಇದ್ದಾಳೆ. ಅರ್ಥ ಆಯ್ತಲ್ವಾ? ಹಾ ಗುರುಜಿ. ಯಾರ ಬೈಗುಳ ಕೂಡ ಅಯ್ಯೋ ಇವರೆಲ್ಲ ಸೇರಿ ಬೈತಾರಪ್ಪ, ನಾನು ನನ್ನ ಗಂಡನ ಮನೆಗೆ ಹೋಗ್ಬಿಡೋಣ ಅನ್ನೋಷ್ಟು ಸಂವೇದನೆ ಈಗ ಆಕೆಯಲ್ಲಿ ಉಳಿದಿಲ್ಲ. ಯಾಕಂದ್ರೆ ಇಂಥವೆಲ್ಲ ನಡೆದೋಗ್ಬಿಟ್ಟಿದಾವೆ ತುಂಬ. ಹೌದು ಗುರುಜಿ, ಹೌದು ಗುರುಜಿ. ಇನ್ನು ಕಳ್ಕೊಳಕ್ಕೆ ಏನೂ ಇಲ್ಲ ಅನ್ನೋ ಸ್ಥಿತಿಗೆ ಬಂದು ತಲುಪಿದಾಗ ಏನು ಹೇಳ್ತೀಯ ಅವ್ರಿಗೆ? ಅಯ್ಯೋ ತಡಿಯಪ್ಪ, ಎಲ್ಲ ಹಿಂಗೆ ಅಂದ್ಬಿಟ್ರೆ ಯಾಕೆ ಬೇಕು, ನಾವೆಲ್ಲ ಒಂದು ಮಾತಿಗೆ ಅಂಜಿ ಪ್ರಾಣ ಕಳ್ಕೊಳ್ಳೋವಷ್ಟು ಮರ್ಯಾದೆಗೆ ಬದುಕಿದವರು ಅನ್ನೋ ಮಟ್ಟಿಗೆ ಹೋದಾಗ ಅವರು ನ್ಯಾಯಕ್ಕೆ ಸೇರೋಕ್ಕಿಂತ ಮುಂಚೆನೇ ತಿದ್ದುಕೊಂಡು ಸರಿ ಹೋಯ್ತಾರೆ. ಈಗ ಇಷ್ಟು ಆಕೆಯ ಈ 2ನೇ ಗಂಡ ಅಥವಾ ಇಷ್ಟು ಬದುಕಲ್ಲ ಆಕೆಗೆ ಈಗ ಇನ್ನೇನು ಉಳಿದಿಲ್ಲ ಅಲ್ಲ ಕಳ್ಕೊಳಕ್ಕೆ. ಹೌದು ಗುರುಜಿ, ಹೌದು. ಸೊ ಹಾಗಾಗಿ ನಿನ್ನ ತಮ್ಮನಿಗೆ ಧೈರ್ಯ ಹೇಳು, ನೋಡಪ್ಪ ಆರೋಗ್ಯ ಚೆನ್ನಾಗಿದ್ರೆ 50 ವಯಸ್ಸಿಗೂ ಬದುಕನ್ನು ಹೊಂದಿಕೊಂಡವರಿದ್ದಾರೆ, ಮದುವೆ ಆದವರು ಇದ್ದಾರೆ. ಮಗನನ್ನ ಎತ್ತಾಡಿಸ್ಲಿಕ್ಕೆ ಏನು ಸಮಯ ಮಿಂಚು ಹೋಗಿಲ್ಲ, ಇನ್ನೂ 10 ವರ್ಷ ಸಮಯ ಇದೆ, ಪರವಾಗಿಲ್ಲ. ಬಟ್ ನೀವು 37ರವರೆಗೂ ಸಿಕ್ಕಿದ್ದೆ ಪಂಚಾಮೃತ ಅಂದ್ಕೊಂಡಾದಾಗ ಏನೋ ನಿಮ್ಮ ಕಿವಿಗೆ ಮದುವೆ ಆಗಬೇಕಾದ್ರೆ ಆಕೆಯ ವಿಚಾರ ಬಿದ್ದಿರಲಿಲ್ಲ ಆದರೆ ಅಂದ್ಕೊಳ್ಳೋಣ. ಬಟ್ ಬಿದ್ದಿದ್ದು ಆದ್ರಲ್ಲಪ್ಪ. ಯಾರನ್ನು ಕೊಂದಿದ್ದಾಳೆ ಕೊಲ್ಸಿದ್ದಾಳೆ ಅನ್ನೋದ್ರ ಬಗ್ಗೆ ನಾನು ತುಂಬ ಏನೂ ಸ್ಪಷ್ಟವಾಗಿ ಹೇಳಲಿಕ್ಕೆ ಹೋಗಲ್ಲ, ಅದು ಮುಗಿದ ವಿಚಾರ. ಬಟ್ ನಿಮಗೇನು ಹೇಳಿಸ್ಬೇಕು ದೇವ್ರು ಹೇಳಿಸಿದ್ದ. ಹೌದು ಗುರುಜಿ, ಹೌದು ಗುರುಜಿ. ಅವತ್ತು ನೀನು ಸ್ವಲ್ಪ ಎಚ್ಚರವಾಗಿ ನಿರ್ಧಾರ ತೆಗೆದುಕೊಳ್ಳಿಕ್ಕೆ ಮುಂದೆ ಹೆಜ್ಜೆ ಇಟ್ಟೆ, ಆದರೆ ತಮ್ಮ ಅದಕ್ಕೆ ಆಸ್ಪದ ಮಾಡಿಕೊಡ್ಲಿಲ್ಲ. ಹಾಗಾಗಿ ಅದರ ದುಃಖ ಅಥವಾ ಅದರ ಈ ಪರಿಸ್ಥಿತಿಗೆ ನೀನು ಕಾರಣ ಅಲ್ಲ. ನನಗೆ ಅರ್ಥವಾಗುತ್ತೆ ಒಡ ಹುಟ್ಟಿದವಳಾಗಿ ನಿನ್ನ ದುಃಖ ಏನು ಅಂತ. ಬಟ್ ಈ ಸಮಯದಲ್ಲಿ ಅದನ್ನೆಲ್ಲ ನೀನು ನಿನ್ನ ಗಂಡನ ಮನೆಯಲ್ಲಿ ದುಃಖ ಗುಡ್ಡೆ ಹಾಕೊಂಡು ಕೂತ್ಕೊಳ್ಳೋದಲ್ಲ. ನಿನ್ನ ಮನೆ ಬೆಳಗು. ತಮ್ಮ ಅಥವಾ ಈ ಮನೇದು ಏನೇ ಇದ್ದರೂ ಒಂದು ಸ್ವಲ್ಪ ಯೋಚನೆ ಮಾಡಬೇಕು. ಬಿಟ್ಟು ಅವ್ರವ್ರ ಪಾಲಿಂದ ಅವ್ರು ಅನುಭವಿಸ್ಲೇಬೇಕವ. ತಮ್ಮಂದು ಚೆನ್ನಾಗಿದ್ದಿದ್ರೆ ಇವತ್ತು ಇಷ್ಟುವರೆಗೂ ಇರ್ತಾನೆ ಇರಲಿಲ್ಲ ತಮ್ಮ. ನಿನ್ನವರೆಗೂ ಬರ್ತಾನೆ ಇರಲಿಲ್ಲ. ಆತ ನಿನ್ನ ಮರೆತು ಎಷ್ಟೋ ವರ್ಷ ಆಗ್ಬಿಟ್ಟಿರೋದು. ಕೆಟ್ಟಾಗ ತಾನೇ ಬಂದಿದ್ದು. ಹೌದು ಗುರುಜಿ, ನಾನು ಹಿಂಗ್ ಮಾಡ್ಬಿಟ್ನಂತ ಡಿಪ್ರೆಷನ್ಗೂ ಹೋಗ್ಬಿಟ್ಟಿದೆ. ನಮ್ಮ ಮಕ್ಳೆಲ್ಲ ಬೈತಿರು ಗುರುಜಿ, ತಮ್ಮ ಅಂತ ಸತ್ತೆ ಇವತ್ತು ಹಿಂಗ್ ಮಾಡೋರು ಯಾಕಮ್ಮ ಅಷ್ಟೊಂದು ಯೋಚನೆ ಮಾಡ್ತೀನಿ, ನಾವಿದೀವಿ ನೋಡ್ಕೋತೀವಿ ನಿನ್ನ ಅಂತ ಅಂದ್ರು ಗುರುಜಿ. ಆವಾಗ ನನ್ಗೆ ಒಂದ್ ಸ್ವಲ್ಪ ಅದ್ರ ಬಗ್ಗೆ ಯೋಚನೆ ಬಿಟ್ಬಿಟ್ಟೆ ಗುರುಜಿ ನಾನು. ಬೇಡವಾ, ನಾನು ಅದನ್ನೇ ಮತ್ತೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಇವ್ರ ವಿಚಾರವಾಗಿ ತುಂಬ ಇನ್ವಾಲ್ವ್ ಆಗ್ಲಿಕ್ಕೆ ಹೋಗ್ಬೇಡ. ನಿನ್ನ ತಮ್ಮನಿಗೆ ಒಳ್ಳೆ ಕಾಲ ಬರುತ್ತೆ. ಆತ ಆರೋಗ್ಯ ಕಾಪಾಡಿಕೊಂಡಿದ್ರು ಈ ಹೆಣ್ಣುಮಗಳಿಗೂ ತನ್ನ ತಪ್ಪಿನ ಅರಿವಾಗೋ ದಿನ ಬರುತ್ತೆ. ಅದನ್ನು ಕಾಲವೇ ಹೇಳುತ್ತೆ. ನಿನ್ನ ಅಂದರೆ ಮನುಷ್ಯ ಪ್ರಯತ್ನದಿಂದ ಅದು ಆಗುವುದಲ್ಲ. ಎಲ್ಲ ಪ್ರಯತ್ನಗಳು ಆಗಾಯ್ತು ಆಲ್ರೆಡಿ. ಯಾವಾಗ ಇದು ನಿನ್ನ ಮನೆಯದು ಅಂತ ಅಲ್ಲವ, ನಾನು ಇಲ್ಲಿ ಸಾವಿರಾರು ಕತೆ ಕೇಳಿದ್ದೀನಿ. ಯಾವಾಗ ಹೆಣ್ಣಿನ ಅಪ್ಪ ಅಮ್ಮನೇ ಹೆಣ್ಣಿನ ಆ ಮನೆ ಮಗಳನ್ನ ಗಂಡನ ಬಿಟ್ಟು ಬಾರೆ ನಾವು ಸಾಕ್ತೀವಿ ಅನ್ನೋ ರೇಂಜ್ಗೆ ಇರ್ತಾರೆ, ಆ ಸಂಸಾರಗಳೆಲ್ಲ ಹಾಳಾಗಿ ಹೋಯ್ತವೆ. ಆಯ್ತಲ್ವ? ಅದು ನಿನ್ನ ಮನೆಯದಾದ್ರೂ ಅಷ್ಟೇ. ನಾಳೆ ನಿನ್ನ ಮಗಳು ಇನ್ಯಾರ್ದೋ ಮನೆಗೆ ಕೊಡ್ತೀರಾ, ಅಲ್ಲಿ ಏನೋ ಗೊಂದಲ ಆಗುತ್ತೆ. ಅಳಿಯಂಗೂ ಮಗಳಿಗೂ ಮಕ್ಕದ ಮೇಲೆ ಹೊಡೆದು ಬದುಕ್ರಿ ಮರ್ಯಾದೆಯಿಂದ ಒಟ್ಟಿಗೆ ಅಂತ ಹೇಳೋರಿದ್ರೆ 2 ಕಡೆನೂ ಚಂದ. ಮಗಳೇ ನೀನು ಬಂದ್ಬಿಡವ, ಒಂದು 10 ಲಕ್ಷ 50 ಲಕ್ಷದ ಒಂಚೂರು ಕೇಸ್ ಹಾಕನ, ನಿನಗಿಲ್ಲ ಮನೆ ಕಟ್ಕೊಡ್ತೀವಿ, ನಮ್ಮ ಜೊತೆ ಒಂದು ಮಗ ಸಾಕೊಂಡು ಇದ್ಬಿಡು ಅಂದ್ರೆ ಎಲ್ಲಿ ಹೆಂಗುಳಿಬೇಕು ಸಂಸಾರಗಳು? ಅದಕ್ಕೆ ಅನ್ನೋದು ಗುರುಜಿ ಅವ್ರಪ್ಪ ನಮ್ಮ ಮಗಿನ ಹೆಸರಿಗೆ ಆಸ್ತಿ ಬರಿ ಆಮೇಲೆ ಬರ್ತಲ್ಲ ಅಂತಾನೆ ಗುರುಜಿ ಅವ್ರಪ್ಪ. ಆಯ್ತು, ಅದೆಲ್ಲ ನೋಡವ, ಆರೋಗ್ಯವಂತರು ಇವತ್ತು ರಾತ್ರಿ ಆರೋಗ್ಯವಾಗಿದ್ದವ್ರು ಬೆಳಿಗ್ಗೆ ಹಂಗೆ ಇರ್ತಾರೆ ಅಂತ ಏನಿಲ್ಲವ. ಸೊ ಆ ಮಗಳು ಪರಿವರ್ತನೆ ಆಗುವುದಕ್ಕೆ ಇಂಥದ್ದೇ ಅಲ್ಲೇನೋ ನಡೆಯುತ್ತೆ. ನೀವು ಸ್ವಲ್ಪ ಸುಮ್ಮನೆ ಇರು ತಾಳ್ಮೆಯಿಂದ. ಹೇಳ್ಕೊಡೋ ಬಾಯಿಗಳೆಲ್ಲ ಹಂಗೆ ಇರಲ್ಲ. ನಿನ್ನ ತಮ್ಮ ನಿನ್ನ ಅಪ್ಪ ಅಮ್ಮ ಧರ್ಮವಾಗಿ ಏನೋ ಒಂಚೂರು ಬದುಕಿದ್ರೆ ಅದು ಮುಂದಿನ 5 ವರ್ಷದಲ್ಲಿ ಏನೋ ಕಾಣಿಸುತ್ತೆ. ತಾಳ್ಮೆಯಿಂದ ಇರಿ. ನೀನು ಅದನ್ನ ಆಯ್ತು, ಆತನಿಗೆ ಆರೋಗ್ಯ ಕಾಪಾಡ್ಕೊಳ್ಳೋಕೆ ಹೇಳು. ನಿನ್ನ ಮಗ ನಿನ್ನ ಮಡ್ಲಲ್ಲಿ ಆಟ ಆಡ್ತಾನಪ್ಪ ಹೇಳೇರೆ ಅಂತ ಹೇಳು ಸುಮ್ಮನೆ. ಅದಾಗುತ್ತೆ ಕೂಡ. ಬಟ್ ಈತ ಸಹನೆ ಮಾಡಬೇಕು. ಏನೋ ಅಂದ್ಬಿಡೋದು ನೋಡವ, ಇವತ್ತಿಗೆ ಮೊದಲೇ ಮದುವೆನೇ ಉಳಿಸ್ಕೊಳಕ್ ಆಗ್ತಿಲ್ಲ ಅನ್ನೋ ಕಷ್ಟ ಕಾಲ ಬಂದು ನಿಂತಿದೆ. ಕಾಲ ಹೆಂಗಿದೆ ನೋಡ್ತಾ ಇದೀಯ ನೀನು ಜೀವನದಲ್ಲಿ, ಜಗತ್ತಲ್ಲಿ. ಆಗ್ಲಿ, ತೊಂದರೆ ಇಲ್ಲವಾ? ಪಾಪ ನಿಮ್ಮ ತಮ್ಮನ ಕುರಿತು
ನಿಮ್ಮ ಕಳಕಳಿಯನ್ನು ತೋರಿಸಿದ ಅದು ನಿಮ್ಮ ದೊಡ್ಡ ಗುಣ. ಅದರ ಜೊತೆಗೆ ನೀನು ನಿನ್ನ ಆರೋಗ್ಯವನ್ನು ನಿನ್ನ ಮನೆ ಬೆಳಗೋಕೆ ಗಮನ ಕೊಡು. ಈ ಕಡೆ ತಮ್ಮಂದು ಏನು ಮಾಡಬೇಕು ಮಾಡಿದ್ದೀಯೇ, ಹಂಗೆ ಮಾಡಾದ್ಮೇಲೆ ಆತನ ಬುದ್ಧಿ ಆತನ ತೋರಿಸಿದ್ದಾನೆ. ಸೊ ಪ್ರೀತಿ ಒಂದೆರಡು ಮಾತು ಸರಿ, ಬಟ್ ತಮ್ಮನ ಬದಲಾವಣೆಗಳು ಆಗಾಗ ಆಗ್ತಾನೇ ಇರ್ತವೆ. ನೀನು ಅದಕ್ಕೆ ರೆಡಿ ಇರಬೇಕಷ್ಟೆ. ನಾಳೆ ದಿನ ನಾನು ನಿನ್ನ ಜೊತೆ ಬರ್ತೀನಿ, ನಿಮ್ಮ ಅಕ್ಕರ ಜೊತೆ ಯಾರ ಜೊತೆನೂ ಮಾತಾಡೋಂಗಿಲ್ಲ, ಅವ್ರನ್ನೆಲ್ಲ ಮರ್ತ್ಬಿಡ್ಬೇಕು ಅಂದ್ರೆ ತಮ್ಮ ರೆಡಿ ಇರ್ತಾನೆ. ಕೇಳಿಸ್ತಾ? ಆ ಕಾಲಗಳು ಬರ್ತವೆ. ಹಾಗಾಗಿ ಚೆನ್ನಾಗಿ ಆರೋಗ್ಯ ಕಾಪಾಡ್ಕೊಳ್ಳೋಕೆ ಹೇಳಿ ಬಂದರೆ ಸತ್ಕಾರ ಮಾಡಿ ಒಂದು ತಿಂಗಳು, ಒಂದು ವಾರನೋ 2 ದಿನ ಇಟ್ಕೊಂಡು ಪ್ರೀತಿನ ಮಾತಾಡಿಸಿ ಕಳಿಸಿ ಅಷ್ಟೇ ನಿಮ್ಮ ಕೈಲಿದೆ ಹೊರತು ಈಗ ಅವಳ ಬಗ್ಗೆ ಎಲ್ಲೋ ಬಂದವ್ರ ಜೊತೆ ಎಲ್ಲ ಕೆಟ್ಟದಾಗಿ ಹೇಳೋದು, ನಾಳೆ ದಿನ ಸರಿ ಹೋದ ಕಾಲಕ್ಕೆ ಅವೆಲ್ಲ ನಿನಗೆ ಶಾಪ ಆಗಿಬಿಡ್ತವೆ. ಚೆನ್ನಾಗಿ ಸ್ವಲ್ಪ ಏನೋ ತಾಳ ತಪ್ಪಿರೋ ಕಾಲದಲ್ಲಿ ಅವಳು ನನ್ನ ತಮ್ಮನಿಗೆ ಹೆಂಗೆ ಮಾಡಿದ್ಲು ಹಂಗೆ ಮಾಡಿದ್ಲು ಅಂತ ಹೇಳ್ಕೊಂಡು ಬರ್ತೀರ. ನಾಳೆ ನೀನು ಯಾರಿಗೆ ಹೇಳಿರ್ತೀಯ ಅವರೆಲ್ಲ ಸುಮ್ಮನೆ ಇರಲ್ಲ, ಅವ್ರು 30 ಜನಕ್ಕೆ ಹೇಳಿರ್ತಾರೆ. ಅವತ್ತು ಮುಂದೆ ಸಂಬಂಧ ಚೆನ್ನಾಗಾದ ಕಾಲದಲ್ಲಿ ಓಹೋ ನಿಮ್ಮ ಅಕ್ಕ ನನ್ನ ಬಗ್ಗೆ ಹಿಂಗೆಲ್ಲ ಹೇಳಿದ್ಲಂತೆ, ನಾವು ಮತ್ತೆ ಆ ಸಂಬಂಧ ಹಾಳಾಗಲಿಕ್ಕೆ ಹಿಂದೆ ಚೆನ್ನಾಗಿ ಸಂಬಂಧ ಇಲ್ಲದೆ ಇರೋ ಕಾಲದಲ್ಲಿ ಆಡಿದ ತಪ್ಪು ಮಾತುಗಳೇ ಮುಂದೊಂದಿಷ್ಟು ಶಾಪ ಆಗ್ಬಿಡ್ತವೆ. ಸ್ವಲ್ಪ ಎಲ್ಲವೂ ಯಾಕೋ ನಮ್ಮ ವಿರುದ್ಧವಾಗಿ ನಡೀತಿದೆ ಅನ್ನೋ ಕಾಲದಲ್ಲಿ ಸ್ವಲ್ಪ ಬಾಯಿ ಮುಚ್ಕೊಂಡಿರೋದು ಕಲಿಬೇಕು ಮನುಷ್ಯ. ಯಾಕಂದ್ರೆ ಪರಿಸ್ಥಿತಿಗಳು ಬದಲಾಗುತ್ತವೆ, ಆದ್ರೆ ಆ ಪರಿಸ್ಥಿತಿಯಲ್ಲಿ ಆಡಿದ ಮಾತುಗಳು ಮಾಡಿದ ಗಾಯಗಳು ಬದಲಾಗಲ್ಲ. ಹಾಗಾಗಿ ತಮ್ಮನ ದುಃಖ ಕಣ್ಣೀರು ಅವನದೇನು ಅವನ ಪಾಲಿಂದ ಇದೆ, ಅದನ್ನ ನೀನು ಒರೆಸ್ಬೋದೇ ಹೊರತು ಕಣ್ಣೊಳಗಡಿಗೆ ಕೈ ಇಕ್ಕಿ ಕಣ್ಣೀರು ತಡೆಯೋಕಾಲ. ಆಚೆ ಬಂದವನು ಒರೆಸ್ಬೋದು ಅಷ್ಟೇ ನೀನು. ಸೊ ಕಣ್ಣಿಂದ ಕಣ್ಣೀರು ಜಾರುತ್ತಾ ಇದೆ, ಅದು ಆತನ ಕರ್ಮ. ಆದರೆ ಒರೆಸೋದು ನಿಮ್ಮ ಧರ್ಮ, ಒರೆಸಿ ಅಷ್ಟೇ. ಕಣ್ಣೀರೇ ಬರಬಾರ್ದು ಗಣಪ, ಆಗಲ್ಲ ಹಂಗೆ. ತಮ್ಮ ಆಯ್ಕೆಗಳು ಅದಕ್ಕೆ ಹೇಳುತ್ತಲ್ಲ, ಕೆಲವು ಗರ್ಭದಿಂದಲೇ ಗಾಯಗಳಾಗಿರ್ತವೆ, ಅದಕ್ಕೆ ಮದ್ದಿಲ್ಲ. ಇಲ್ಲಿ ಬಂದೇನೋ ಗಾಯ ಮಾಡ್ಕೊಂಡ್ರೆ ಅದಕ್ಕೆ ಮದ್ದಿದೆ, ಆದರೆ ಗರ್ಭದಿಂದಲೇ ಬಂದಿರೋ ಗಾಯಗಳಿರ್ತವೆ ಅಂದ್ರೆ ಅದನ್ನ ಹಣೆ ಬರಹ ಅಂತ ಕರೀತಾರೆ, ಅದಕ್ಕೆ ಮದ್ದಿಲ್ಲ. ಅದನ್ನು ಅನುಭವಿಸಿಯೇ ತೀರ್ಬೇಕು. ಹಣೆ ಬರಹಕ್ಕೆ ಹೊಣೆ ಯಾರು ಅನ್ನಂಗೆ ಇಲ್ಲಿ ಯಾರೋ ಅಯ್ಯೋ ನನ್ನ ಹೆಂಡತಿ ಹಿಂಗೆ ಮಾಡಿದ್ಲು ಇವ್ರು ಹೊಣೆ ಅಂತ ಹೇಳ್ಬೋದು, ಆದ್ರೆ ಹಣೆ ಬರದಲ್ಲೇ ಬಂದಿರೋದು ಯಾರಿಗೂ ಹೊಣೆ ಮಾಡೋದಾ? ಅದಕ್ಕೆ ದೊಡ್ಡವ್ರು ಹೇಳಿದ್ರು ಹಣೆ ಬರಹಕ್ಕೆ ಹೊಣೆ ಯಾರು ಅಂತ. ಬೇರೆ ಯಾವುದಕ್ಕಾದ್ರೂ ಇವಳು ಕಾರಣ ಇವನ್ ಕಾರಣ ಇವ್ರ ಕಾರಣ ಅಂತ ದೂರ ಬಿಡ್ಬೋದು, ಆದ್ರೆ ಕೆಲವೊಂದು ಇರ್ತವೆ ಅದನ್ನ ಯಾರನ್ನೂ ದೂರಕ್ಕಾಗಲ್ಲ. ಆಕಾಶದ ಕಡೆ ಮುಖ ಮಾಡಿ 1-2 ಕಣ್ಣೀರು ಸೋರಿಸಿ ಅಪ್ಪ ಏನಪ್ಪ ನನಗೆ ಹಿಂಗೆ ಮಾಡಿದೆ ಅಂತ ಅವನೊಬ್ಬನ ದೂರ್ಬೋದು, ಬಟ್ ಅವನು ಉತ್ತರ ಕೊಡಲ್ಲ. ಇರ್ಲಿ ತಾಯಿ, ನಿನ್ನ ತಮ್ಮನಿಗೂ ಪಾಪ ಅದು ತಂದೆ ತಾಯಿ ಇಲ್ದಿದ್ದು ಹುಡುಗ ಏನೋ ಹಿಂಗೆ ಆಗಿದೆ. ಬಟ್ ಏನಂದರೆ ಈ ಮೂಲಕ ಲೋಕ ಒಂದು ಪಾಠ ಕಲೀಲಿ. ಮದುವೆ ಆಗದೆ ಹೋದರೆ ಜನ ಆಡ್ಕೊಳ್ತಾರೆ ಅಂತ ಏನೇನೋ ತಪ್ಪು ಆಯ್ಕೆಗಳು ಮಾಡೋದ್ರ ಬದಲು ಈಗ ಸರಿ ಯಾವ ಜನ ಬಂದ್ರೀಗ ಪಾಪ ಅದು ಒಂದು ಬೇಸ ಹಾಕ್ತಾರೆ ಏನೋ ಅನ್ನೋ ಖುಷಿಲಿ ಆಯ್ತತ್ತಾಗಿ. ಹೌದು ಗುರುಜಿ, ಅವ್ನು ಅದೊಂದೇ ಯೋಚನೆ ಮಾಡಿದ್ದೆ ಗುರುಜಿ, ನನ್ಗೆ 3 ಟೈಮ್ ಒಂಚೂರು ಅನ್ನ ಮಾಡ್ಕೊಟ್ರೆ ಸಾಕು, ಇನ್ನೇನು ಮಾಡೋದ್ ಬಿಡ, ಎಲ್ಲ ಕೆಲ್ಸ ನಾನೇ ಮಾಡ್ಕೊಡ್ತೀನಿ ಬೇಕಾರೆ, ನನ್ ಜೊತೆ ಖುಷಿಯಾಗಿದ್ದಿ 1-3 ತುತ್ತು ಅನ್ನ ಇಟ್ಕೊಟ್ರೆ ಸಾಕು ಅನ್ನೋದಕ್ಕೋಸ್ಕರ ಆದ ಗುರುಜಿ ಅವನು ಮದ್ವೆನ. ಆಯ್ತು, ಅವ್ರದ್ದು ಏನೋ ಒಂದು ವಿಚಾರಗಳಿದ್ದಾವೆ. ಇನ್ನೊಂದು 4 ವರ್ಷ ತನ್ನ ಪಾಡಿಗೆ ತಾನು ಇರೋ ಕೇಳು. ಮಕ್ಕಳು ಬಿಟ್ಬಿಟ್ಟಿರೋ ದುಃಖವೇ ಹೌದು, ಕಷ್ಟವೇ ಹೌದು. ಬಟ್ ಸ್ವಲ್ಪ ನಿನ್ನ ತಮ್ಮನಿಗೆ ಆ ಹೆಣ್ಣಿನ ಕುರಿತು ತುಂಬ ಏನೋ ಕೆಟ್ಟದಾಗ ಬೈಯೋದು ಇವೆಲ್ಲ ಮಾಡೋದು ಬೇಡ ಸದ್ಯಕ್ಕೆ. ಏನು ನೀವಾದ್ರೂ ಅಷ್ಟೇ ಬಂದವ್ರ ನ್ಯಾಯವನ್ನು ಹೇಳ್ತಾ ಕೂರೋದ್ರಿಂದ ಸರಿ ಹೋಗಲ್ಲ, ಅದು ಮುಂದೆ ತಪ್ಪಾಗ್ಬಿಡುತ್ತೆ. ಒಳ್ಳೇದಾಗ್ಲವಾ? ಶುಭ ಆಗಲಿ. ನಿನ್ನ ತಮ್ಮನ ಹೆಂಡತಿ ಅವ್ರ ಮಕ್ಕಳು ಎಲ್ಲ ಚೆನ್ನಾಗಿರೋ ಒಂದು ಕಾಲ ನೀನು ಕಣ್ಣಾರೆ ನೋಡ್ತೀಯ. ಬಟ್ ತಾಳ್ಮೆ ಇರಲಿ, ನೆಮ್ಮದಿಯಾಗಿ ನಿನ್ನ ಸಂಸಾರ ನೀನು ನೋಡ್ಕೋ. ತಮ್ಮ ಬಂದಾಗ ಆತಿಥ್ಯ ಮಾಡು, ಚೆನ್ನಾಗಿ ಮಾತಾಡು, ಅಷ್ಟು ಬಿಟ್ಟರೆ ಮತ್ತೆ ಏನು ಯಾರ ಬಗ್ಗೆನೂ ನಿನ್ನ ತಮ್ಮ ಸರಿ ಅವಳು ತಪ್ಪು ಅಥವಾ ಅವಳು ಸರಿ ನಿನ್ನ ತಮ್ಮ ತಪ್ಪು, ಈ ತಪ್ಪು ಸರಿ ಮಾತಾಡೋ ಗಳಿಗೆನೇ ಅಲ್ಲ. ಇದೊಂದು ಹೆಂಗೆ ಬೇಕಾದರೂ ಟರ್ನ್ ಆಗ್ಬೋದು, ನಿನಗೆ ಗೊತ್ತಿಲ್ಲ ಇನ್ನು. ನಿನ್ನ ಮಕ್ಕಳೇ ಹೇಳ್ದಂಗೆ ಆ ಮನೆಯಲ್ಲಿ ಕಣ್ಣೀರು ಹಾಕ್ತಾ ಕೂರೋದು ಆ ಮನೆಗೆ ಒಳ್ಳೇದಲ್ಲ.
ನಿನಗೆ ಒಳ್ಳೇದಾಗಲಿ, ನಿನ್ನ ತಮ್ಮನಿಗೆ ಒಳ್ಳೇದಾಗಲಿ, ಆ ಸಂಸಾರ ಶೀಘ್ರದಲ್ಲೇ ಒಳ್ಳೇದಾಗಲಿ, ಆಗುತ್ತೆ. ಸ್ವಲ್ಪ ಧೈರ್ಯವಾಗಿ ಸಹನೆಯಿಂದ ಇರ್ಲಿಕ್ಕೆ ಹೇಳವ, ನಿನಗೆ ಒಳ್ಳೇದಾಗಲಿ ತಾಯಿ. ಆಯ್ತು ಗುರುಜಿ. ಪಾಪ ತಮ್ಮನ ಬದುಕು ಏನೋ ಹಿಂಗಾಯಿತು, ಏನು ಕಾರಣ, ಯಾಕೆ ಹಿಂಗೆ ನೋಡಿ. ಅವತ್ತು ಒಂದು 37 ವರ್ಷಕ್ಕೆ ಮದುವೆ, ಯಾವುದೋ ಒಂದು ಹೊತ್ತಿಗೆ ಸಿಕ್ಕಿದೆಯಲ್ಲ ಅನ್ನೋ ಮಟ್ಟಿಗೆ ಆಯ್ತು ಪಾಪ ಹುಡುಗನ ಕತೆ. ಈಗ ಯಾಕಾದರೂ ಆದ್ನೋ ಅನ್ನಂಗೆ, ಆಗಿರೋರ್ದು ಒಂದು ಕತೆ, ಆಗಿಲ್ಲ ಅಂದರೂ ಒಂದು ಕತೆ. ದಯವಿಟ್ಟು ಹೆಣ್ಮಕ್ಳು, ನಾನು ಹೇಳೋದು, ಒಂದು ಗಂಡಿಗೊಂದು ಹೆಣ್ಣು, ಸೆಕೆಂಡ್ ಮದುವೆನೋ ಫಸ್ಟ್ ಮದುವೆನೋ ನಿಮ್ಮ ಜೀವನ ಕಟ್ಕೊಳ್ಳೋದ್ರಲ್ಲಿ ತಪ್ಪೇ ಇಲ್ಲ. ಆದರೆ ಕಟ್ಕೊಂಡು ಜೀವಗಳಿಗೆ ನೋವು ಕೊಡಬಾರ್ದು. ಇವತ್ತು ಕಾನೂನು ಹೆಣ್ಮಕ್ಳು ಪರ ಇದೆ ಅಂದುಕೊಂಡು ಮದುವೆ ಆಗೋದು, ಒಂದು ಮಗು ಮಾಡ್ಕೊಳ್ಳೋದು, ಆಮೇಲೆ ಏನೋ ಒಂದು ಜಗಳ ತೆಗಿಯೋದು, ಒಂದಷ್ಟು ಆಸ್ತಿ ಇಸ್ಕೊಳ್ಳೋದು, ಆಮೇಲೆ ಅಪ್ಪ ಅಮ್ಮನ ಸಹಾಯ ತಗೊಂಡು ಎಲ್ಲೋ ಬದುಕೋನು, ಇದೆಲ್ಲ ಸರಿ. ಯಾವಾಗ ಗಂಡ ರಾಕ್ಷಸ ಆಗಿದ್ದಾಗ, ಗಂಡ ಸರಿ ಇಲ್ಲಪ್ಪ, ಅವನು ಅಯೋಗ್ಯ, ಅವನು ಬೇಜವಾಬ್ದಾರಿಯಿಂದ ಸರಿ. ಎಲ್ಲ ಚೆನ್ನಾಗಿದ್ದಾಗಲೂ ಹಿಂಗೆ ಮಾಡಿಬಿಟ್ರೆ ಮದುವೆ, ದಾಂಪತ್ಯ, ಗಂಡ ಹೆಂಡತಿ ಅಥವಾ ಒಂದು ಸುಂದರವಾದ ಕುಟುಂಬ, ಇದು ಯಾವುದಕ್ಕೂ ಅರ್ಥವೇ ಇಲ್ದಂಗೆ ಆಗ್ಬಿಡುತ್ತೆ. ಅಪ್ಪ ಅಮ್ಮ ಹಿಂಗೇನು ಒಂದು ಸ್ವಲ್ಪ, ಈಗ ಮಗಳದೇ ಸರಿ ಇರ್ಬೋದು, ಅಳಿಯೊಂದೇ ತಪ್ಪಿರ್ಬೋದು, ಇಬ್ಬರಿಗೂ ಬಡ್ದು 2 ಬುದ್ಧಿ ಹೇಳಬೇಕು, ಒಟ್ಟು ಮಾಡಬೇಕು, ಒಂದು ಮಾಡಬೇಕೇ ಹೊರತು ಬಂದ್ಬಿಡವ ನಾವು ನೋಡ್ಕೊಳ್ತೀವಿ ಅಂದರೆ ನೀವು ಪಾಪ ಕಟ್ಕೊಳ್ತೀರಿ, ಆ ಮಗಳಿಗೂ ದಾರಿ ತಪ್ಪಿಸ್ತೀರಿ. ಆಗಲಿ, ಎಲ್ರಿಗೂ ಒಳ್ಳೇದಾಗಲಿ, ಶುಭವಾಗ್ಲವ್ವ.